महेश्वर गुरु साक्षात् परब्रह्म तस्मै श्री गुरुवे नमः। शरण श्री मारुतेश जय निज जगदीश शरण श्री मारुतेश जय निज जगदीश कन्नಡ ಕಲಿಯನ್ನು ಬೆಳಗಿಸು ನಾಟಕಂದರನ್ನು ಉದ್ಧರಿಸು ಕನ್ನಡ ಕಲಿಯನ್ನು ಬೆಳಗಿಸು ನಾಟಕಂದರನ್ನು ಉದ್ಧರಿಸು ವಿದ್ಯಾದೇವಿ ಸರಸ್ವತಿಯೇ ಬುದ್ಧಿ ಕೊಡೋ ಶ್ರೀ ಗಣಪತಿಯೇ ವಿದ್ಯಾದೇವಿ ಸರಸ್ವತಿಯೇ ಬುದ್ಧಿ ಕೊಡೋ ಶ್ರೀ ಗಣಪತಿಯೇ ವಂದನೆ ಅಭಿನಂದನೆ ಅರ್ಪಣೆ 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 ಶರಣ ಶ್ರೀ ಮಾರುತೇಶ ಜಯ ನೀಡಿ ಜಗದೀಶ ಶರಣ ಶ್ರೀ ಮಾರುತೇಶ ನರದಿನಿ ಗ್ರಾಮದಲ್ಲಿ ನೆಲೆಸಿರುವಂತ ಮಾರುತೇಶಗೆ ನಮೋ ನಮೋ ನಗದಿನಿ ಗ್ರಾಮದಲ್ಲಿ ನೆಲೆಸಿರುವಂತ ಮಾರುತೇಶಗೆ ನಮೋ ನಮೋ ಸಾಗುವೆವೋ ನಾವು ಮುಂದೆ ಎದ್ದು ಓಡಿ ವಾಣಿ ಮುಂದೆ ಸಾಗುವೆವೋ ನಾವು ಮುಂದೆ ಎದ್ದು ಒಂದರಿ ಅರ್ಪಣೆ ಮಾಲಾರ್ಪಣೆ ಅರ್ಪಣೆ ಮಾಲಾರ್ಪಣೆ ಅರ್ಪಣೆ ಮಾಲಾರ್ಪಣೆ ಶರಣ ಶ್ರೀ ಮಾರುತೇಶ ಶರಣ ಶ್ರೀ ಮಾರುತೇಶ
ಮಾರುತೇಶ್ವರ ನಮ್ಮ ಮೇಲೆ ದಯೆ ಇರಲಿ ತಂದೆ, ದಯೆ ಇರಲಿ. ನನ್ನ ಗಂಡ ಮೈದುನರಿಗೆ ಯಾವಾಗಲೂ ಒಳ್ಳೆಯದನ್ನೇ ಮಾಡು ತಂದೆ. ಈ ನನ್ನ ಕನಸು ನನ್ನ ಸಾಗುವಂತೆ ಅನುಗ್ರಹಿಸು ತಂದೆ, ಅನುಗ್ರಹಿಸು. ಪವಿತ್ರ, ಏ ಪವಿತ್ರ, ಬನ್ನಿ, ಮಾರುತೇಶ್ವರನಿಗೆ ಪೂಜೆ ಮಾಡಿ ಪುಷ್ಪಗುಚ್ಛ ಅರ್ಪಿಸುತ್ತಿದ್ದೇನೆ. ಬನ್ನಿ, ನೀವು ನಮಸ್ಕರಿಸಿ. ಇದೇನು ಪವಿತ್ರ, ನೀನು ಯಾವಾಗಲೂ ಮಾರುತೇಶ್ವರನನ್ನೇ ಪೂಜೆ ಮಾಡ್ತಿರ್ತಿಲ್ಲ, ಯಾಕೆ? ಹಾಗೇನಿಲ್ಲ ನನಗೆ ಮಾರುತೇಶ್ವರನ ಮೇಲೆ ಮೊದಲಿಂದಲೂ ಭಕ್ತಿ. ಮನದಲ್ಲಿ ನೆನೆದುದನ್ನು ಈಡೇರಿಸುವ ಶಕ್ತಿ ಈ ನನ್ನ ಮಾರುತೇಶ್ವರನ ಹತ್ತಿರ ಇದೆ. ಅದಕ್ಕೆ ಪೂಜಿಸುವೆ. ಅಣ್ಣ, ಅತ್ತಿಗೆ. ಓ, ನನ್ನ ತಮ್ಮಂದಿರು ಬಂದ್ರು, ಅವರಿಗೆ ದೇವರ ಪ್ರಸಾದವನ್ನು ಕೊಡು. ಆಯ್ತ್ರಿ. ಹಾ, ವಿಷ್ಣು, ವರ್ಧನ್, ನೀವಿಬ್ಬರು ಮೊದಲು ದೇವರಿಗೆ ನಮಸ್ಕರಿಸಿ ಬನ್ನಿ. ಪ್ರಸಾದ ಕೊಡುತ್ತೇನೆ. ಕೊಡಮ್ಮ. ನೀನು ಕೊಡುತ್ತಿರುವ ದೇವ ಪ್ರಸಾದದಲ್ಲಿ ಹೆತ್ತ ತಾಯಿನಿದ್ದು ಬಂದಂತಾಯಿತು. ಪವಿತ್ರ, ನನ್ನ ತಮ್ಮಂದಿರನನ್ನು ನೋಡಿದರೆ ಏನೆನಿಸುತ್ತದೆ? ಇವರು ನಿಮಗೆ ತಮ್ಮಂದಿರಾಗಿರಬಹುದು, ಆದರೆ ನನಗೆ ಸ್ವಂತ ಮಕ್ಕಳು ಇದ್ದ ಹಾಗೆ ರೀ. ವಾ, ಎಂತ ಮಾತನ್ನು ಆಡಿದಿರಿ ತಾಯಿ ನೀವು. ನಾವು ಚಿಕ್ಕವರಿದ್ದಾಗಲೇ ನಮ್ಮ ತಂದೆ ತಾಯಿಗಳನ್ನು ಕಳೆದುಕೊಂಡಿದ್ದೇವೆ. ಆದರೆ ನಮ್ಮನ್ನ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿ ತನ್ನ ಮಕ್ಕಳಂತೆ ಬೆಳೆಸಿ ನನ್ನ ತಮ್ಮನಿಗೆ ಓದಿಸಿ ಪೊಲೀಸ್ ಅಧಿಕಾರಿನಾಗಿ ಮಾಡಿದ ನನ್ನ ಅಣ್ಣನಿಗೆ ತಕ್ಕ ಹೆಂಡತಿ ಅಂದರೆ ನೀನೇನಮ್ಮ, ನೀನೇ. ಹೌದತ್ತಿಗೆ, ನನ್ನನ್ನ ಗುಣದಲ್ಲಿ ಶ್ರೀರಾಮದ್ದಾಗೆ ತಮ್ಮನ ಸಲುವಾಗಿ ಸಾಕಷ್ಟು ವನವಾಸ ಅನುಭವಿಸಿದ್ದಾನೆ. ಈ ಮನೆತನ ಮರ್ಯಾದೆಗೆ ಕಪ್ಪು ಚಕ್ಕೆ ಬೆಳೆದಂತೆ ನೋಡಿಕೊಂಡು ಹೋಗುವ ಜವಾಬ್ದಾರಿ ನಿಮ್ಮನೆ ಕೊಡಿ ಅತ್ತಿಗೆ. ನೋಡಪ್ಪ, ನಿಮ್ಮಣ್ಣನಿಗೆ ಒಳ್ಳೆಯ ಸತಿಯಾಗಿ, ನಿಮ್ಮಿಬ್ಬರ ಪಾಲಿನ ಹೆತ್ತ ತಾಯಿಯಾಗಿ ಈ ಮನೆತನದ ಮರ್ಯಾದೆಯ ದೀಪವನ್ನು ಬೆಳಗುವ ಹೆಮ್ಮೆಯ ಸೊಸೆಯಾಗಿ ಬಾಳುತ್ತೇನೆ. ಇದು ಮಾತ್ರ ಸತ್ಯ. ಹಾ, ಎಂತ ಮಾತನಾಡಿದೆ ಪವಿತ್ರ. ಈ ನಿನ್ನ ಮಾತನ್ನು ಕೇಳಿ ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ನೋಡು ಪವಿತ್ರ, ಈ ನನ್ನ ಅವಳಿ ತಮ್ಮಂದಿರಿಗೆ ತಾಯಿತನದ ಹಿರಿಮೆ ತೋರಿಸಿ ಈ ಮನೆತನದ ಹಿರಿಮೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ನಿನ್ನದು ಪವಿತ್ರ, ನಿನ್ನದು. ನೋಡಿ ಸ್ವಾಮಿ, ನಿಮ್ಮ ಆಸೆಗೆ ನಾನು ಯಾವತ್ತೂ ಮಣ್ಣು ಹಾಕುವುದಿಲ್ಲ. ಈ ನಿನ್ನ ತಮ್ಮಂದಿರು ನನ್ನ ಎರಡು ಕಣ್ಣುಗಳು ಇದ್ದ ಹಾಗೆ. ಕೇಳಿದೆ ಈ ನನ್ನ ಅತ್ತಿಗೆ ಮಾತನ್ನು. ಇವಳ ಮುಖದ ಲಕ್ಷಣಗಳು ಹೇಳುತ್ತೆ, ಗುಣದಲ್ಲಿ ಸೀತಾ ಮಾತೆಯನ್ನು ಮೀರಿಸುವ ಸಾಧ್ವಿ ನನ್ನ ಅತ್ತಿಗೆ ಎಂದು ಈ ಮನೆತನಕ್ಕೆ ಧಕ್ಕೆ ಬರದಂತೆ ಇರುತ್ತೇನೆ. ನೋಡಿದ್ಯಾ ಪವಿತ್ರ, ನನ್ನ ತಮ್ಮಂದಿರ ಪರಾಕ್ರಮಿಯ ಮಾತನ್ನು. ಇದುವರೆಗೂ ಈ ನಿನ್ನ ಗಂಡನಿಗೆ ಆಗಿದ್ದ ಇವರು ನೋಡಿದ್ಯಾ ಪವಿತ್ರ, ನನ್ನ ತಮ್ಮಂದಿರ ಪರಾಕ್ರಮಿಯ ಮಾತನ್ನು. ಇದುವರೆಗೂ ಈ ನಿನ್ನ ಗಂಡನಿಗೆ ಎಡಗಾಯಿ ಬಲಗಾಯಿ ಆಗಿದ್ದ ಇವರು ಇನ್ನು ಮುಂದೆ ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡು ಹೋಗುವ ಮಕ್ಕಳಾಗಿ ಬಾಳುತ್ತಾರೆ. ಹಾ, ಬನ್ನಿ, ಎಲ್ಲರೂ ಸೇರಿ ಊಟ ಮಾಡೋಣ. ರೀ, ಸ್ವಲ್ಪ ನಿಂತ್ಕೊಳ್ಳಿ. ಊಟ ಮಾಡುವುದಕ್ಕೆ ಎಷ್ಟು ಅವಸರ? ಮೊದಲು ಎಲ್ಲರೂ ಸೇರಿ ಹಾಡೋಣ, ನಂತರ ಊಟ ಮಾಡೋಣ. ಹೌದತ್ತಿಗೆ, ಮೊದಲು ಆಡೋಣ, ನಂತರ ಊಟ ಮಾಡೋಣ. ಬನ್ನಿ ಅಣ್ಣ, ಆಡೋಣ.
ದಿನವೂ ಮಿರಗು ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ಹೆಜ್ಜೆನಿನ ಸರಿ ಹೋಗಿತು ಈ ಪ್ರೀತಿಯ ಪರಮಾನ ಪ್ರೀತಿಯ ಯಜಮಾನ ಮನೆಯಲ್ಲಿ ದಿನವೂ ಮಿರಗು ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧನೆ ಲ ಲ ಲ ಲ ಲ ಲ ಲ ಬನ್ನಿ ಎಲ್ಲರೂ ಸೇರಿ ಊಟ ಮಾಡೋಣ. ಪವಿತ್ರ ಪರಿಮಳ ಹೂವಿನಂತೆ ಸುಗಂಧ ಸುವಾಸನೆ ಬೀರುತ್ತಿರೋ ಪವಿತ್ರ ಕಾಲೇಜಿನಲ್ಲಿ ನಾನು ನಿನ್ನ ಇಷ್ಟಪಟ್ಟಿದ್ದು ನಿಜ. ಇಷ್ಟಪಟ್ಟ ಹುಡುಗಿಯರನ್ನು ಎಷ್ಟೇ ಕಷ್ಟ ಬಂದರೂ ಬಿಟ್ಟವನಲ್ಲ ಈ ಚರಣ್ ರಾಜ್. ಪವಿತ್ರ ನಿನ್ನ ಪಾಲಿಗೆ ಖಳನಾಯಕನಾಗಿ ಕಾಡದಿದ್ದರೆ ನನ್ನ ಹೆಸರು ಚಲುವೆರಡನೆ ಚಲ್ಲಾಟವಾಡುವ ರಸಿಕರ ರಾಜ ರಾಜನೇ ಅಲ್ಲ. ಲಂಗದವನ ಮಸ್ತ ಕಾಂತಿ ಲಾವಣ್ಯ ನಿನ್ನ ಪೋಮ ಕೊಟ್ಟ ಬರ್ತೈತಿ ಪುಣ್ಯ ಲಂಗದವನ ಮಸ್ತ ಕಾಂತಿ ಲಾವಣ್ಯ ನಿನ್ನ ಪೋಮ ಕೊಟ್ಟ ಬರ್ತೈತಿ ಪುಣ್ಯ ಕಾದು ಮಗನ ಕರ್ದ ರಾಜಣ್ಯ ಕಾದು ಮಗನ ಕರ್ದ ರಾಜಣ್ಯ ಈ ಬಂದಿಯಿಂದ ಓಡಿ ಬಂದ ಲಾವಣ್ಯ ಲಾವಣ್ಯ ಲಂಗದವನ ಮಸ್ತ ಕಾಂತಿ ಲಾವಣ್ಯ ನಿನ್ನ ಪೋಮ ಕೊಟ್ಟ ಬರ್ತೈತಿ ಪುಣ್ಯ
ಆಹಾ ಉಪ್ಪಿನಕಾಯಿ ಮಾರುವ ಹೆಣ್ಣೆ ಏನು ನಿನ್ನ ಕೆನ್ನೆ ತಿನ್ನಂಗ ಆಯ್ತಲೇ ನನಗೆ ಸೇಬು ಹಣ್ಣೆ ಉಪ್ಪಿನಕಾಯಿ ಬೇಕೇನ್ರಿ? ರಮ ರಮನ ಗೋವಿಂದ ಗೋವಿಂದ ಯವ್ವ ತಾಯಿ ಮುಚ್ಕೋರಿ ಯವ್ವ ನಿಂದು ಹೊಲಸು ಬಾಯಿ ಅಲ್ಲ ನಿನಗೆ ಬೇರೆ ಶಬ್ದ ಸಿಗಲ್ಲ ನನ್ನ ಕರಿಯಾಕ ಯಾಕ್ರಿ? ನಾ ಅಣ್ಣಾರ ಅಂದಿದ್ದೇನ್ರ ತಪ್ಪೈತೇನ್ರಿ? ಇಲ್ಲ ಕರೆಕ್ಟ್ ಆಯ್ತು ಅಲ್ಲ ಅನ್ನಾರ ಅಂತ ಎಂತವ್ರಿಗೆ ಅನ್ಬೇಕಂತ ಗೊತ್ತೈತೆ ನಿನಗೆ ಎಂತವ್ರಿಗೆ ಏನ್ಬೇಕ್ರಿ? ಗಾಂಧಿ ಟೋಪಿ ಹಾಕೊಂಡು ನೆಹರು ಶೇಡ್ ಕಟ್ಕೊಂಡು ಬುಡುಕೊಂದು ಬಿಳಿ ಜೊತೆ ಉಟ್ಕೊಂಡಿರ್ತಾರಲ್ಲ ಅವ್ರಿಗೆ ಅನ್ಬೇಕು ಅನ್ನಾರಂತ ಹೌದ್ರ್ಯಾ? ಮತ್ ನಿಮ್ಮಂತವ್ರಿಗೆ ಏನ್ಬೇಕ್ರಿ? ನಮ್ಮಂತ ಹೆಂಗ್ ಮ್ಯಾನ್ ಹುಡುಗರಿಗೆ ಹಾಯ್ ನನ್ ರಾಜ ನಿಮ್ಮ ಉಪ್ಪಿನಕಾಯಿ ಬೇಕಾ ಹಾಯ್ ಮನಮತ ನಿಮ್ಮ ಉಪ್ಪಿನಕಾಯಿ ಬೇಕಾ ಅಂತ ಹೇಳಿದ್ರೆ ನಿನ್ನ ಬಕೀಟ್ದಾಗಿನ ಉಪ್ಪಿನಕಾಯಿ ಅಷ್ಟು ಅಲ್ಲ ಡಬ್ಬಿನ ಖಾಲಿ ಆಗ್ತೈತಿ ಅಯ್ಯ, ನನ್ ಚೆಲುವ, ನೀಯಪ್ಪ ಉಳ್ದಿದ್ ನೋಡು, ಖಾಲಿ ಮಾಡೋ. ಹೋಗ್ಲಿ ಬಿಡು ಉಪ್ಪಿನಕಾಯಿ ರುಚಿ ನೋಡಾಕಿದ್ರ ಏನೈತಿ ನಿಮ್ಮನ್ನ ನೋಡಿದ್ರೆ ಗೊತ್ತಾಗ್ತೈತಿ ಈ ಮಾಲ್ ಬಾಳ ರುಚಿ ಇರ್ಬೇಕಂತ ತಗೋ 100 ರೂಪಾಯಿ ಈ ನಲ್ಲನ ಮನ ತನಿಸುವಂಗ ಬೇಗ ಹೋಗಿ ಒಂದ್ ಚಲುವಿನ ಚಿತ್ತಾರ ಗಾಯನ ಯಾರ್ ಬೇಡತ್ತಾರೋನಲ್ಲ ಕೇಳಿ ಮನಿ ಗಾಯನ. ಬಾಗಲಕೋಟೆ ಬಸ್ ಸ್ಟ್ಯಾಂಡ್ನ್ಯಾಗ ನಿಂತಾಳ ಗಡಿ ಬಿಡಿಕಿ ನಿಂತಾಳ ಗಡಿ ಬಿಡಿಕಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ ಹೊಡಿ ಮಾಸ್ಟರ್ 1 2 3 4 ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಗಡಿ ಬಿಡಿಕಿ ನಿಂತಾಳ ಗಡಿ ಬಿಡಿಕಿ ಕಾಲೇಜ್ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ ಕಪಿರ ಹನ್ನ ಬೆಕ್ಕಿನ ಕನ್ನ ಏನ ನಿನ್ನ ಬನ್ನ ಹೊಳದಂಗ ತಿನ್ನ ಅಂತಿಸಿರನ್ನ ಕೋಲಾರದ ಮೀನ ಕಾಶ್ಮೀರ ಹನ್ನ ಬೆಕ್ಕಿನ ಕನ್ನ ಏನ ನಿನ್ನ ಬನ್ನ ಹೊಳದಂಗ ತಿನ್ನ ಅಂತಿಸಿರನ್ನ ಕೋಲಾರದ ಮೀನ ಮಾಡಿ ನಿಗರ ಹೇಳ ನೀನ ಇಲ್ಲ ನೀನ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಗಡಿ ಬಿಡಿಕಿ ನಿಂತಾಳ ಗಡಿ ಬಿಡಿಕಿ ಕಾಲೇಜ್ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಲಾ 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 ಏ ಮಲ್ಲಿ ನಾ ಹೋಗಿ ಬರ್ಲಿ ಟಾಟಾ ಬಾಯ್ ಬಾಯ್. ಅಂದಿನಿ ಬುಲೋರ ನೋಡಕ್ ನೀವಾರ ಹೋಗೋಣ ಇಬ್ಬರು ಕೂಡಿ ಹೈದರಾಬಾದ ಟೂರ್. ನಟ್ಯ ನುಡಿಯಾರ
ಹೋಗ್ಲಿ ಬಿಡು ಮಲ್ಲಿ, ಇವತ್ ಸಂಜೆ ಮುಂದೆ 6 ಗಂಟೆಗೆ ಬಾ. ಯಾಕಂದ್ರ ಅವಾಗ ಸ್ವಲ್ಪ ಗದ್ಲು ಕಡಿಮೆ ಇರ್ತೈತಿ. ಸರಿಯಾಗಿ ಸಣ್ಣಾಗಿ ಕುಟ್ಕೊಂಡು ಖಾರ ಪುಡಿ. ಆಯ್ತು ಮಲ್ಲ, ನಾ ಇನ್ ಬರ್ಲೆ. ಏನ್ರ ಮಲ್ಲಿ ಕೈಗಿಡ ಪುಟ್ಟ ಡಬ್ಬಿ ಬಾಯಿ ಮಾತು ಈ ಮಲ್ಲನ ಕೈ ಹಿಡಿದು ಹಾಡು ಹೋಗ್ ನನ್ ರಾಣಿ. ನಿಜ ಹೇಳತೀನಿ ಗೆಳತಿ, ಕಿವಿ ಕೊಟ್ಟ ಕೇಳ ಗೆಳತಿ, ಪವಿತ್ರ ನಮ್ಮ ಪ್ರೀತಿ, ನನ್ನ ಮರೆತು ನೀಯ ಗೈರತಿ, ಈ ಜೀವನ ಹೆಂಗ ಕಳೆದಿ. ಹೊಡಿ ಮಾತ್ರ 1 2 3 4. ಕಣ್ಣಿನೊಳಗ ಶುರುವಾದ ಪ್ರೀತಿ, ಮನಸ್ಸಿನೊಳಗ ಮನೆ ಮಾಡಿ, 2 ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ. ಕಣ್ಣಿನೊಳಗ ಶುರುವಾದ ಪ್ರೀತಿ, ಮನಸ್ಸಿನೊಳಗ ಮನೆ ಮಾಡೈತಿ, 2 ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ. ನನ್ನ ಹೃದಯದ ರಾಜದೊಳಗ ಮಹಾರಾಣಿ ನೀನೆ ಗೆಳತಿ, ನನ್ನ ಹೃದಯದ ರಾಜದೊಳಗ ಶ್ರೀಮಂತಿಕೆ ಶ್ರೀಮಂತಿಕೆ ಸಿಂಹಾಸನದ ಸಂಪತ್ತಿನ ಸಾಮ್ರಾಟನೆಂದ ಬೆರೆದ ಪಡೆದ. ಆದರೆ ಈ ಪಾಟೀಲನ ಗುಣಧರ್ಮ ಅವನಿಗೇನು ಗೊತ್ತು? ಕಂಡವರ ಕಣ್ಣಿನಲ್ಲಿ ದಾನಸುರನಾಗಿ ಹೆಸರು ಬೆಳೆಸಿ ಅವರ ಉಸಿರಿನಲ್ಲಿ ಶಾಂತಿಯ ಸರ್ದಾರನೆಂದು ಹೆಸರು ಬೆಳೆಸಿ ಕೊನೆಗೊಂದು ದಿನ ಈ ಊರ ಜನರೇ ನನ್ನ ಪಾದದ ಮೇಲೆ ಬೆತ್ತು ಅನ್ನ ನೀರು ಎಂದು ಬೇಡಿಕೊಳ್ಳುವ ಹಾಗೆ ಮಾಡದಿದ್ದರೆ ನನ್ನ
ಕೈಯಾಗ ಹೋಗಿ ಸಿಕ್ಕ ಉಗಿಸೆಟ್ಟಿಗಿನಪ್ಪ. ಯಾಕೋ ಏನಾಯ್ತು? ನಾನಂತೂ ಆ ಹನುಮನ್ ದೇವ್ರ ಗುಡಿಂದ ನೀವು ಹೇಳಿ ಕಳಿಸಿದಂಗ ನಾನು ರಾಮ ಕೂಡಿ ದೇವ್ರ ಮೂರ್ತಿ ತಗೊಂಡು ಮ್ಯಾಗಿನ ಎಲ್ಲ ಬಂಗಾರ ಸುಟ್ಕೇಸ್ನ್ಯಾಗ ತುಂಬಿವ್ರಿ. ಬಾಗಿಲ್ದಾಗ ಬಂದಿವ್ರಿ. ಅಷ್ಟೊತ್ತಿಗೆ ಪೊಲೀಸರ ಗಾಡಿ ಬಂದು ಕ್ಯೂ ಕ್ಯೂ ಅಂತ ಗಾಡಿ ಬಂದು ಬಿಟ್ಟಿತ್ರಿಪ್ಪ. ಅವ ಎಲ್ದಾನೋ ಗೊತ್ತಿಲ್ರಿ. ನಾನಂತೂ ಆ ಹನುಮನ್ ದೇವ್ರ ಗುಡಿಯಿಂದ ಓಡಿ ಬಂದ ರೋಡ್ ಹತ್ತಾಕತ್ತಿದ್ರಿ. ಒಂದು ಕಲ್ಲಿಗೆ ಎಡು ಬಿತ್ತು ನನ್ನ ಕಚ್ಚಿನ ಬಿಚ್ಚಿತ್ರಿ. ಇನ್ನು ಬಿಚ್ಚಿದ ಕಚ್ಚಿ ಎಲ್ಲಿ ತುರ್ಕೊಳಕ್ ಹೋದ್ರ ಪೊಲೀಸರ ಕೈಯಾಗ ಸಿಕ್ಕ ಒದಿಸ್ಕೊತೀನಂತ ನಾಯಿ ತೆಗೆದಂಗೆ ತೆಗೋತ ಓಡಿ ಬಂದಿನ್ರಿಪ್ಪ. ಎಷ್ಟು ದಿನ ಪೊಲೀಸರಿಗೆ ಒಂದು ವೇಳೆ ನೀ ಅವರ ಕೈಗೆ ಸಿಕ್ಕಿದ್ರು ಚನಾತದಲ್ಲೇ ಬಿಡಿಸಿಕೊಂಡು ಬರ್ತಿದ್ದ ಬಿಸಿ ಪಾಟೀಲ್. ಆ ಪೊಲೀಸ್ ಗ್ಯಾಂಗ್ ನನ್ನನ್ನು ಫಾಲೋ ಮಾಡಿಕೊಂಡು ಬರ್ತಾ ಇದೆ. ನಾನು ಈಗ ತಪ್ಪಿಸಿಕೊಳ್ಳುವುದು ಒಳ್ಳೆಯದು. ರಾಮ, ನಿನ್ನ ಹಿಂದಿನ ಕೋಣೆಯಲ್ಲಿ ಅವಿತುಕೋ. ಅವನಂತ ಪೊಲೀಸ್ ಆಫೀಸರ್ ಬರ್ತಾನ, ನಾವು ನೋಡುತ್ತೇವೆ. ಈ ಜೋಡಿ ಇರುವಾಗ ಆ ಕಾಯಿಲೆ ಇರುವ ಎಷ್ಟಿದಿಲ್ಲ, ಸುಮ್ಮನೆ ನಿಂತುಕೋ, ಧೈರ್ಯ ತೆಗೆದುಕೊಂಡು. ಈ ಮನೆಯನ್ನ ಸರ್ಚ್ ಮಾಡು. ಎಸ್ ಸರ್. ನಿಂತಿಕೋ. ನಮ್ಮ ಮನೆಗೆ ನುಗ್ಗಿ ನಮ್ಮ ಮನೆಯನ್ನು ಸರ್ಚ್ ಮಾಡೋದಿದೆಯಲ್ಲ, ಯಾರು ನೀನು? ರಾಜ, ನಾನೊಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ. ಈ ವರ್ತನನ್ನು ವಿಧದಾಂತ ತಿಳಿದುಕೊಂಡಿದ್ದೀಯಾ ಅಥವಾ ಖಚಿತಾಂತ ತಿಳಿದುಕೊಂಡಿದ್ದೀಯಾ? ಒಂದೇ ಮಾತ್ರ ಮಂದು ಗಟ್ಟ ಹೆಸರನ್ನು ಹಿಡಿದು ನೆಟ್ಟ ಹೆಸರನ್ನು ಬಿಟ್ಟ ಭಾರತದಿಂದ ಬ್ರಿಟಿಷರನ್ನು ರಕ್ತಹರಿಸಿ ಕಳಿಸಿದ ಸುಭಾಷ್ ಚಂದ್ರ ಬೋಸ್ ಅಂತ ಶೂರ ಈ ಕನ್ನಡದ ಕಲೆ ಗಂಡ ಮೆಟ್ಟಿನ ಒಲೆ. ಗಂಡು ಮೆಟ್ಟಿನವಲಿ ಮಾತನಾಡಿದರ ಮಗನೇ ಜಾಡಿಸ ವಾದ್ಯನು ಮೈ ಮೇಲಿರುವ ಕಾಕಿಯನ್ನು ಬೆಚ್ಚಿ ನನ್ನ ಅರಮನೆ ಬಾಗಿಲಿಗೆ ನೇತಾಡಿಸುವೆ. ಎಚ್ಚರವಿರಲಿ. ಎಚ್ಚರದಿಂದ ಲೇ ಪಾಟೀಲ, ಎಚ್ಚರ ತಪ್ಪಿ ಮಾತನಾಡೋದಕ್ಕೆ ನಿನ್ನಂತ ಹುಚ್ಚನಲ್ಲ ಈ ವರ್ತನ. ದೇವಸ್ಥಾನ ದುಡ್ಡನ್ನು ಕೊಳ್ಳೆ ಹೊಡೆದು ಅನ್ಯಾಯದಿಂದ ಬದುಕುತ್ತಿರುವ ನಿನ್ನಂತ ಕಂತ್ರಿ ನನ್ನ ಮಕ್ಕಳಿಗೆ ಎಷ್ಟೊಂದು ದಮ್ಮಿರಬೇಕಾದರೆ ಉಸಿರಲ್ಲೇ ಸತ್ಯ ಶಾಂತಿಯಿಂದ ಬಾಳುತ್ತಿರುವ ಈ ವರ್ತನನಿಗೆ ಎಷ್ಟೊಂದು ದಮ್ ಇರಬೇಕು. ಬಚ್ಚಿಟ್ಟ ವ್ಯಕ್ತಿಯನ್ನು ಹೊರಗೆ ತರ್ತಾರೋ ಇಲ್ಲ ನಾನೇ ತರ್ಲು? ಪೊಲೀಸ್ ಸಾಹೇಬ ಇಷ್ಟು ದಿನ ನಮ್ಮ ಪಟೇಲ್ರ ಮನೆಗೆ ಬಂದವರು ಅವರ ಜೊತೆ ಶಾಮೀಲಾಗಿ ಗಪ್ಪು ಚುಪ್ ಅಂತ ಬಾಲ ಮುದ್ರಿಕೊಂಡು ಹೋಗ್ತಿದ್ರು. ನೀನು ಈ ವರ್ತನನು ಲಂಚ ಕೊಡುವವನು ಕೈಯನ್ನು ಕತ್ತರಿಸಿ ಹಾಕುತ್ತಾನೆ. ಎಚ್ಚರ. ಅಯ್ಯಪ್ಪ, ಹಂಗ ಮಾಡ್ಬೇಡ್ರಿಪ್ಪ. ಮೊದ್ಲ ನಮಗೆ ಎರಡು ಇದಾವ. ನೋಡ್ರಿ ಬಬ್ಲಸ್ತನ ಮಗ ಪಿಸಿ ಎಳೆದುಕೊಂಡು ನಡ್ರಿ ಮಗನ್ನ. ಪಟೇಲ, ನಿಮಗ ತಾಕತ್ತಿದ್ರ ಸ್ಟೇಷನ್ ಬಂದು ಬಿಡ್ಸ್ಕೊಂಡವ್ರಿ. ಬರುತ್ತೇನೆ. ಗುಡ್ ಪಾಟೀಲ, ನಮ್ಮ ಮನೆಗೆ ಬಂದು ನಮ್ಮ ಕಣ್ಣ ಎದುರಿಗೆ ನಮ್ಮ ಸೇವಕನನ್ನು ಎಳ್ಕೊಂಡು ಹೋದ ಆ ಇನ್ಸ್ಪೆಕ್ಟರ್ ಈಗ ಹೋಗಿ ಭೇಟಿಯಾಡೋಣ ಬನ್ನಿ. ಬೇಡ ಚರಣ್, ಮನುಷ್ಯರಿಗೆ ಅವಸರವೇ ಅಪಾಯಕ್ಕೆ ಕಾರಣ. ಇಂಥ ನಾಯಕ ನಡೆಯೋದಕ್ಕೆ ಸಮಯ ಸಾಧಿಸಲೇಬೇಕು.
ಯಾರು? ಓಹೋ, ಬಾ ಕಿರಣ್ ಬಾ. ಅಕ್ಕ ಯಾಕಕ್ಕ ನಿನ್ನ ಕಣ್ಣಲ್ಲಿ ನೀರು? ಇಲ್ಲಪ್ಪ, ಇಲ್ವಲ್ಲ. ಹುಚ್ಚಮ್ಮ, ಬಡವರಾಗಿ ಹುಟ್ಟಿದ್ದು ತಪ್ಪಲ್ಲಮ್ಮ, ಬಡವರಾಗಿ ಬಾಳುವುದು ತಪ್ಪು. ಆ ಪಟೇಲರ ಮನೆಗೆ ಇನ್ನೂ ಹೋಗ್ತಾನೆ ಇದೆಯಲ್ಲ, ಎಷ್ಟಿದೆ ಅವರ ಸಾಲ? ತಂದೆ ಮಾಡಿದ ಸಾಲವೇ 10,000ಪ್ಪ. ಅದಕ್ಕೆ ಬಡ್ಡಿ ಸೇರಿ ಎಷ್ಟು ಸಾವಿರಗಳಾಗಿದೆಯೋ ಏನೋ. ನೋಡಕ್ಕ, ತಂದೆ ಮಾಡಿದ ಸಾಲಕ್ಕೆ ನಾನು ಹೊಣೆಗಾರ. ಆದರೆ ನೀನು ಇನ್ನು ಮುಂದೆ ಅವರ ಮನೆಗೆ ಕೆಲಸಕ್ಕೆ ಹೋಗಬೇಡ. ನಾನು ಎಲ್ಲಾದರೂ ದುಡಿಯೋದು ಸಾಲ ಮುಟ್ಟಿಸುತ್ತೇನೆ. ಬೇಡ ಕಿರಣ್, ನನ್ನ ಕನಸು ನನಸಾಗಬೇಕಾದರೆ ನೀನು ಇನ್ನೂ ಸಾಕಷ್ಟು ವಿದ್ಯೆ ಕಲಿಬೇಕು. ವಿದ್ಯೆ ಕಲಿತು ನೌಕರಿ ಹಿಡಿಯಬೇಕು. ಅಂದಾಗ ಕಂಡ ಕನಸು ನನಸಾಗುತ್ತೆ. ಎಂತ ಕನಸು ಕಟ್ಟಿರ್ಬೇಕ ನೀನು? ಅಕ್ಕ, ನಿನ್ನ ಕನಸನ್ನು ನನಸು ಮಾಡುತ್ತೇನೆ. ಆ ಸಾಲವನ್ನು ನಾನೇ ಮುಟ್ಟಿಸುತ್ತೇನೆ. ನೀನೇನು ಚಿಂತಿಸಬೇಡಕ್ಕ. ನೋಡು ಕಿರಣ್, ನೋಡು ಕಿರಣ್, ಇಷ್ಟು ಬೇಗ ನಿನಗೆ ಮನೆತನದ ಜವಾಬ್ದಾರಿ ಬೇಡ. ನಿನ್ನನ್ನು ಸುಖದಿಂದ ಬೆಳೆಸುವುದು ನನ್ನ ಧರ್ಮ. ಧರ್ಮ ಯಾವುದಕ್ಕ? ನಿನ್ನ ಧರ್ಮ ನಿನ್ನಂತೇನೆ ಸುಂದರವಾದ ಹೆಣ್ಣು ಬಾಗಿಲವರೆಗೆ ಬರುವುದು ಬೇಡಕ್ಕ. ಆ ದುಷ್ಟ ಪಟೇಲರ ಕೆಟ್ಟ ದೃಷ್ಟಿ ನಿನ್ನ ಮೇಲೆ ಬೀಳುವುದು ಬೇಡಕ್ಕ. ನೋಡು ಕಿರಣ್, ನಿನ್ನಕ್ಕ ಜೀವದಿಂದ ಇರಬೇಕಂದರೆ ನೀನು ನನ್ನ ಮಾತು ಕೇಳು. ಯಾವುದಕ್ಕೂ ಹಠ ಮಾಡಬೇಡ. ಆಯ್ತಕ್ಕ, ನೀನು ಹೇಳಿದಂತೆ ಕಲಿತು ನೌಕರಿ ಪಡೆಯುತ್ತೇನೆ. ಆಯ್ತೇನು? ನನಗೆಲ್ಲ ಗೊತ್ತು. ನನ್ನ ತಮ್ಮ ಯಾವತ್ತೂ ನನ್ನ ಮಾತು ಮೀರಿಲ್ಲಂತ. ಮುದ್ದು ಜಾಣ, ಬಾ ಕುಮಾರ, ಊಟ ಮಾಡೋಣ. ನಡಿಯಕ್ಕ, ಊಟ ಮಾಡೋಣ. ಬಂಗಾರ ನನ್ನ ಬಂಗಾರ ಬಾಳೆಲ್ಲವೋ ನಗೆ ಮಾಡಲಿ ಸುಖ ಸಂತೋಷ ತುಂಬಿ ಮನ ನಡೆದಾಡಲಿ ದೈವ ತಂದಂತ ವರ ನೀನು ಈ ಅಣ್ಣಗೆಂದು ನನ್ನ ಬಂಗಾರದಂತ ಅಕ್ಕನ ಬಾಳೆಲ್ಲವೋ ನಗೆ ಮಾಡಲಿ. ಚಲುವ ಮಾಲಿ ತರುವ ಕಾಳಿ ಕಟ್ಟಿಲ್ಲ ಕೈಯ ಹಿಡಿವ ಸ್ವರದ ಜೋಡಿ ಜೊತೆಗೆ ತೌರಿನಿಂದ ಬೆಳಗೊಡುವೆ. ನೀನು ನಡೆಯುವವರಿಗೆ ನಾನು ಹೂವನ್ನು ಹಸುವೆನು. ಸಾರೋಟನಲ್ಲಿ ಮೆರವಣಿಗೆ ಮಾಡಿ ಹರಿಸುತ್ತ ಹಾಡುವೆನು. ಕಣ್ಣೊರೆಸುತ್ತ ಹಾಡುವೆನು. ನನ್ನ ಬಂಗಾರ ನನ್ನ ಬಂಗಾರ ಅಕ್ಕನ ಬಾಳೆಲ್ಲವೋ ನಗೆ ಮಾಡಲಿ ಸುಖ ಸಂತೋಷ ತುಂಬಿ ಮನ ನಡೆದಾಡಲಿ. ನನ್ನ ಬಂಗಾರದಂತ ಅಕ್ಕನ ಬಾಳೆಲ್ಲವೋ ನಗೆ ಮಾಡಲಿ. ರಾಜಾದಿ ರಾಜ ಗುರು ಪುಟ್ಟ ರಾಜಾದಿ ರಾಜ ಗುರು ಪುಟ್ಟ ಯಾರು 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 ನೀವು? ಅಯ್ಯೋ, ಕೈ ಬಿಡ್ರಿ. ದೇವರ ಪೂಜೆ ಮಾಡುತ್ತಿದ್ದೇನೆ. ಹುಚ್ಚಿ, ನಿನಗ ದೇವರ ಪೂಜೆ ಮಾಡಾಕ ಗೊತ್ತಿಲ್ಲೇನ? ಬಾ ಇಲ್ಲಿ. ರೀ, ಏನ್ರಿ ನಿಮ್ ಹುಡುಗಾಟ? ನಿಮ್ಮ ತಮ್ಮಂದಿರು ಬಂದಿದ್ದಾರು, ಕೈ ಬಿಡ್ರಿ.
ಜೊತೆಗೂಡಿ ಒಂದು ಸುಂದರ ಹಾಡ ಹಾಡಿ ಆನಂದಿಸುವ. ಗೊತ್ತು ರೀ, ನೀವು ಹೊಲಕ್ಕೆ ಹೊರಟವರು ಮನೆಗೆ ಬಂದಾಗಲೇ ಅರ್ಥ ಮಾಡಿಕೊಂಡೆ. ನಿಮ್ಮ ಆಸೆಗೆ ನಾನು ಯಾವತ್ತೂ ಅಡ್ಡಿಪಡಿಸಲ್ಲ. ಬನ್ನಿ, ಈಗಲೇ ಹಾಡಿ ನಿಮ್ಮ ಮನಸ್ಸನ್ನು ಆನಂದಿಸುವೆ. ನನ್ನೊಲವೇ ನೀ ಬಾ, ನನ್ನ ಚೆಲುವೆ ಬಡಿ ಬಾ, ಬಡಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಹಾರಿ ನನ್ನ ಸರಿ ಹಾಕಿ. ಬೆಳಗಾದೆ ನನ್ನ ಉಸಿರಿಗೆ ಉಸಿರಾದೆ ನೀಡು ಸಿಹಿ ಮುತ್ತಿನ ಕಾಣಿಗೆ ಈ ಬಾರೆ ನನ್ನ ಸರಿಯಾಗಿ, ಸಿಹಿ ಮುತ್ತಿನ ಕಾಣಿಗೆ ಈ ಬಾರೆ ನನ್ನ ಸರಿಯಾಗಿ. ಸಿಹಿ ಮುತ್ತಿನ ಕಾಣಿಗೆ ಈ ಬಾರೆ ನನ್ನ ಸರಿಯಾಗಿ, ಸಿಹಿ ಈ ಬಾರೆ ನನ್ನ ಸರಿಯಾಗಿ. ನನ್ನ ಚೆಲುವೆ ಬಡಿ ಬಾ, ಬಡಿ ಬಂದು ಸಿಹಿ ಮುತ್ತು ನೀಡು. ಗುಣವಂತಪ್ಪ, ಯಾರು? ಓಹೋ, ಪಟೇಲರೇ ಬನ್ನಿ. ಪವಿತ್ರ ಚಾಪಿ ಆಸು ಪಟೇಲರು ಬಂದಾರೆ. ಪಟೇಲರೇ ಕುಳಿತುಕೊಳ್ಳಿ. ಬೇಡ ಗುಣವಂತಪ್ಪ, ನಿನ್ನ ಮನೆಯಲ್ಲಿ ಬೆಂದು ಚಾಪೆ ಮೇಲೆ ಕುಳಿತು ಮಾತನಾಡೋಷ್ಟು ಸಮಯ ನನಗಿಲ್ಲ. ಹೌದೇ? ಹೇಳಿ ಕಳಿಸಿದ್ರೆ ನಾನೇ ಅಲ್ಲಿಗೆ ಬರುತ್ತಿದ್ದೆ ಅಲ್ಲ. ನೋಡು ಗುಣವಂತ, ಸಣ್ಣವರಿಗೆ ಕೈ ಸಿಕ್ಕರೆ ಬರುತ್ತಾರೆ, ಆದರೆ ಈಗ
ಪಟೇಲ್ರೆ. ಏನೂ ಇಲ್ಲ ಗುಣವಂತ. ನಿನ್ನೆ ನನ್ನ ಕೈಯಾಳು ಒಂದು ಸಣ್ಣ ತಪ್ಪು ಮಾಡಿದ. ಅದನ್ನೇ ದೊಡ್ಡದಾಗಿ ತಿಳಿದುಕೊಂಡ ನಿನ್ನ ತಮ್ಮ ವಾಸನ ನಿನ್ನೆ ನನ್ನ ಮನೆಗೆ ಬಂದು ಹಿಡಿದುಕೊಂಡು ಹೋದ. ನೋಡಿ ಪಟೇಲರೇ, ನನ್ನ ತಮ್ಮನಿಗೆ ನಿಮ್ಮ ಬಗ್ಗೆ ಏನೂ ಗೊತ್ತಿಲ್ಲ. ನಿಮ್ಮ ಕೈಯಾಳನ್ನು ನಾನೇ ಬಿಡಿಸಿ ಕಳಿಸುತ್ತೇನೆ. ಆಯ್ತು ಗುಣವಂತ, ನಮ್ಮ ಬಗ್ಗೆ ತಿಳಿಸಿ ಹೇಳು, ನಾವಿನ್ನ ಬರುತ್ತೇವೆ. ಶೆಟ್ಟಿ ನಡೆ. ಹೋಗೋ ನೋಡ್ರಿಪ್ಪ. ಅಣ್ಣ, ಯಾಕೋ ಆ ಪಟೇಲರ ಆವಳಿ ನಮ್ಮ ಮನೆಯವರಿಗೆ ಬಂದಿತ್ತು. ಬಹಳ ದಿನವಾಯ್ತಂತೆ, ಸುಮ್ಮನೆ ಮಾತಾಡಿಸಿಕೊಂಡು ಹೋಗಕ್ಕೆ ಬಂದಿದ್ರಂತೆ. ಸುಮ್ಮನೆ ಬರುವಂತ ಅವತ್ತೆಲ್ಲ ನವನು ಏನಾದರೂ ಮೋಸ ಮಾಡಿ ವಿಷದ ಬಾಣ ಹೂಡಿ ತನ್ನ ಕಾರ್ಯವನ್ನು ಸಾಧಿಸುವ ಕುಲಘಾತುಕ. ಹೇಳೋಣ, ಏಕೆ ಬಂದಿದ ಆ ದುಷ್ಟ? ವಿಷ್ಣು, ನಿಮ್ಮಣ್ಣಂದಿರು ನಿನಗೆ ಸುಳ್ಳು ಹೇಳುತ್ತಾರೇನೋ? ಅವರು ಹಾಗೆ ಬಂದಿದ್ದು ನಿಜ. ಈಗಲಾದರೂ ಅವರ ಮಾತನ್ನು ನಂಬುತ್ತೀಯಾ? ಆಯ್ತು ಅತ್ತಿಗೆ, ನಿಮ್ಮ ಮಾತ ನಂಬಲಾರದೆ ಮತ್ಯಾರು ಮಾತನ್ನು ನಂಬಲಿ. ಹಾ ಅಣ್ಣ, ವರದ ನೀನು ಮನೆಗೆ ಬಂದಿಲ್ಲವೇ? ಇನ್ನೂ ಬಂದಿಲ್ಲ. ನೋಡು ವಿಷ್ಣು, ನನ್ನ ಮೈದುನರು ವೀರರಿಗಿಂತಲೂ ವೀರರು ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ನನ್ನ ಗಂಡ ಶಾಂತಿದೂತ ಮಹಾತ್ಮ ಗಾಂಧಿಯಾದರೆ ನೀನು ಕ್ರಾಂತಿಕಾರಿ ಸುಭಾಷ್ ಚಂದ್ರ ಬೋಸ್ ಇದ್ದಂತೆ. ಅದರಲ್ಲಿ ಸರಕಾರದ ಹುಲಿ ವರ್ಧನ್. ಅದು ನನಗೆ ಗೊತ್ತು ಪವಿತ್ರ. ನನ್ನ ತಮ್ಮಂದಿರು ಸತ್ಯದ ಸರದಾರರು. ಬಾ ತಮ್ಮ, ಹಸಿದು ಬಂದಿರಬೇಕು. ಪವಿತ್ರ, ಇಬ್ಬರು ಸೇರಿ ಊಟ ಮಾಡುತ್ತೇವೆ. ಊಟಕ್ಕೆ ಬಡಿಸುವ. ಆಯ್ತು, ನಡೀರಿ. ವಿಷ್ಣು, ಬಾ ಒಳಗೆ. ಸಾಕಾಗಿ ಹೋದ್ರಪ್ಪ ಈ ಕಾರ ಗುಡ್ಡದೊಳಗೆ. ಮ್ಯಾಗಿನ ನೋಡಿ ಹತ್ತು ಬರ್ತಾಳೆ. ಅದು ಸಣ್ಣ ಕುಟ್ಟಿ ಅಂತಾಳೆ. ತಳಗಿ ನೋಡಿ ಹತ್ತು ಬರ್ತಾಳೆ. ಕುಟ್ಟಿ ತಾನ ತೂತು ಕೆಡ್ದಿ ಅಂತಾಳೆ. ಇವ್ರು ಹೇಳ್ದಂಗ ಕುಟ್ ಕಳಿಸಿದ್ರು. ಮುಂಜಾನೆ ಅದು ಬಂದು, ಏ ಮಲ್ಲ, ಹಂಗ ಕುಟ್ಟಿವ ಆ ಕಾರ್ಪುಡಿ ಬೀಜ ಹಂಗಳ್ದ ಅಂತ ಬಾಯಿಗೆ ಬಂದಂಗ ಬೈದ್ ಹೋಗ್ತಾರ್ರಿ. ಇವರ ಸಲುವಾಗಿ ಈ ಕಾರ್ಪುಡಿ ಮಿಷನ್ ಹಾಕಿನ್ರಿ. ಕಂಡರ್ ಕಡೆ ವಯಸ್ಕೊಳ್ದ ಆಗತ್ ನೋಡ್ರಿ. ಏ ಮಲ್ಲ, ತಡಿಲ್ಲ, ಇಲ್ಲೇ ನಿಂದ್ರು. ಯಾರು? ಓಹೋ, ಬಾರ ಮಲ್ಲಿ. ಯಾಕೆ ಉಪ್ಪಿನಕಾಯಿ ಡಬ್ಬಿನ ಬಿಟ್ಟು ಬಂದಿ ಅಲ್ಲ? ಯಾನ್ರ ಅಡ್ಮುಟ್ಟು ಹೊತ್ಕೊಂಡು ಹೊಡೆದು ಕಳ್ಸ್ಯಾಣ ಏನು ಮತ್ತೆ? ಅವ ಯಾವದನ ನನ್ನ ಡಬ್ಬಿ ಮುಟ್ಟು ಗಂಡ್ಸಿ ಊರಾಗ ತಿಳ್ಕೊಬೇಡ ಮಲ್ಲಿ. ನಮ್ಮೂರಾಗ ಬಾಳ ಎಡವಟ್ ನನ್ನ ಮಕ್ಕಳು ಇರ್ತಾರೆ. ಅದಕ್ಕೆ ಸುಮ್ಮ ಕೇಳಿದ್ ಫೋನ್ ಮಾಡಿನೂ ಕೇಳ್ತಾರೆ. ಈ ಫೋನ ಜೀವ ಉಳ್ಸಾಕು ಐತಿ, ಜೀವ ತೆಗ್ಯಾಕು ಐತಿ. ಹೌದ್ ನೋಡ ಮಲ್ಲಿ, ಈ ಮನುಷ್ಯನ ಹತ್ರ ಒಂದ್ ಮೊಬೈಲ್ ಇತ್ತಂದ್ರ ಹಂಗ್ರ ಬದುಕ್ಬೋದು. ಹಾ ಮಲ್ಲಿ, ನಾವ್ ಬಂದ್ ಬಾಳತಾತ, ಗಿರಾಕಿ ಬಂದ್ ಕೂತಿರ್ತಾವ. ನಾವ್ ಬಂದ್ಯ? ಟಾಟಾ, ಬಾಯ್ ಬಾಯ್. ಲೇ ಹುಚ್ಚನೆ, ನೀ ಕಂಡರಿಗೆಲ್ಲ ಈ ರೀತಿ ಬಾಯ್ ಬಾಯ್ ಅಂತ ಬಾಯ್ ತಕೊಂಡ್ ನಿಂತಿ ಅಂದ್ರೆ ನಿನ್ನ ಉಪ್ಪಿನಕಾಯಿ ವ್ಯಾಪಾರ ಬಿಡ್ತಾರೆ. ನಿನ್ನ ವ್ಯಾಪಾರ ಮಾಡಕತ್ತಿದ್ರೆ ಹುಷಾರಿರೆ. ನನ್ ವ್ಯಾಪಾರ ಮಾಡೋ ತಾಕತ್ ಯಾರಿಗೈತಿ ಈ ಊರಾಗ? ತಾಕತ್ ಬೇಡ ಹುಡುಗಿ. ಈ ನಲ್ಲ ರಿಕ್ಷಾ ಡ್ರೈವರ್ ಅದನ. ಒಂದು ವಾರದ ದುಡಿಕ್ಯಾಗ ನಿನ್ನ ಉಪ್ಪಿನಕಾಯಿ ಅಷ್ಟು ಅಲ್ಲ, ಡಬ್ಬಿನ ಖರೀದಿ ಮಾಡ್ತೀನಿ. ಗೊತ್ತೈತೆ ನಿನಗ? ಯವ್ವ, ನೀ ರಿಕ್ಷಾ ಡ್ರೈವರ್ ಅದ್ಯಾ? ರಿಕ್ಷಾ ಡ್ರೈವರ್ ಅಷ್ಟ ಅಲ್ಲ ಹುಡುಗಿ, ಅದ್ರ ಮಾಲಕ್ನು ನಾನೇ ಅದೀನಿ. ಹೌದಲ್ಲನಲ್ಲ, ನೀನು ರಿಕ್ಷಾ ತೊಂದಿ ಚಲೋ ಆತ್ ನೋಡ. ಹೌದಾ ಮಲ್ಲಿ, ಶೋರೂಮ್ನಾಗಿಂದ ಇವತ್ತು ರಿಕ್ಷಾ ತಂದೀನಿ. ಅದ್ರ ಪೂಜೆನೂ ಇವತ್ತೈತಿ. ಅದಕ್ಕೆ ನೀನು ಕರ್ಕೊಂಡು ಹೋಗಕ್ಕೆ ಬಂದೀನಿ. ಬೇಗ ಹೊಡಿ ಒಂದು ಡ್ಯಾನ್ಸ್, ನಾನು ರಾಣಿ. ನಾ ಡ್ರೈವರ ನೀನ ನನ್ನವರ. ನಾ ಡ್ರೈವರ ನನ್ನ ಲವರ. ಆ ಗೆಳದುರ
ವರದನ ಬಂಗಾರಿ ಹೋಗಬೇಡ ಸಿಂಗಾರಿ ನಾನೇ ನಿನ್ನ ಪ್ರೇಮ ಪೂಜಾರಿ ಸಿಂಗಾರಿ ನಾನೇ ನಿನ್ನ ಪ್ರೇಮ ಪೂಜಾರಿ ಸಾಲದ ಕಂಬರ ನಿನ್ನ ಎಳೆ ಸಿಡಿದ ಎಳೆ ಚರಣ ಹರಿದ ಎ ಮಗನ ಎಳೆ ಚರಣ ಹರಿದ ನಾನಿವರ ಕಲ್ವನ ಸಾಲಿ ನಗಿ ಬಾಲಿ ಕಸಿದಿ ಬೇಲಿ ಸುತೆಗ ಬಾಲಿ ನನ್ನ ಪತಿ ಕರಲಿ ಬಿಸಿದಿ ಪೀತದಲ್ಲಿ ನಾದೇವರ ಪಟೇಲ ನೀನು ತಿಳ್ಕೊಂಡ ಹಾಗೆ ನಾನು ನಿನ್ನ ಬೆಸ್ಟ್ ಫ್ರೆಂಡ್ ಅಲ್ಲ ಇದೆಲ್ಲ ಒಂದು ದಿನ ನಿನ್ನ ಶ್ರೀಮಂತಿಕೆಯನ್ನು ಲಪಟಾಯಿಸಿ ನಿನ್ನ ಪ್ರಾಣವನ್ನೇ ಯಮನ ಪಾದಕ್ಕೆ ಅಟ್ಟಿ ನಿನ್ನ ಸಿಂಹಾಸನದ ಅಧಿಪತಿಯಾಗುವುದೇ ಈ ಚರಣ್ ರಾಜನ ಗುರಿ. ನಿಂತಿಕೋ ಆಶಾ. ಯಾರೀ ನೀವು? ಯಾರು ಯಾರೆಂದು ನಾನು ಯಾರೆಂದು ಭಯಪಟ್ಟಿಕೊಳ್ಳಬೇಡ ಆಶಾ. ನಾನು ಪಾಟೀಲ್ನ ಬೆಸ್ಟ್ ಫ್ರೆಂಡ್ ಚರಣ್ ರಾಜ್ ಇದ್ದೇನೆ. ಓಹೋ, ನೀವಾ? ಹೇಳಿ ಚರಣ್ ರಾಜ್, ನನ್ನಿಂದ ನಿಮಗೆ ಏನಾಗಬೇಕಿತ್ತು? ನಿನ್ನಿಂದ ಕೆಲಸ ಮಾಡಿಸಿಕೊಳ್ಳುವ ಮೂರ್ಖ ಪಾಟೀಲ ನಾನಲ್ಲ. ನಿನ್ನ ಸ್ಥಿತಿ ನೋಡಿದರೆ ನನಗೆ ಅಯ್ಯೋ ಎನಿಸುತ್ತದೆ. ಏನು ಮಾಡುವುದು ಶ್ರೀಮಂತರೇ, ಆ ಬಡತನ ಎಂಬುದು ನಾನು ಹುಟ್ಟಿದಾಗಿನಿಂದಲೂ ನಮ್ಮನ್ನು ಬೆನ್ನು ಹತ್ತಿ ಕಾಡುತ್ತಿದೆ. ಹೌದು ಆಶಾ, ಗಂಡಸರನ್ನು ಕಂಡು ತಲೆ ತಗ್ಗಿಸಿ ಹೋಗ ನೀನು ಅದೇ ಗಂಡಸರನ್ನು ಕಂಡು ತಲೆ ಎತ್ತಿ ಕಣ್ಣನ್ನು ಹೊರಸಿ ಸ್ಟೈಲ್ ಕೊಟ್ಟರೆ ಸಾಕು, ನಿನ್ನ ಬಡತನ ಸರಿಸಾಗೇ ಹೊರಟೋಗುತ್ತದೆ. ನಾಯಿ, ಮಾನ ಮರ್ಯಾದೆಯಿಂದ ಬಾಳು ಎಂದು ಹೇಳುವ ಈ ಸಮಾಜದಲ್ಲಿ ಮಾನವನ್ನೇ ಮಾರಿಕೊಂಡು ಬಾಳು ಎಂದು ಹೇಳುತ್ತಿದೆಯಲ್ಲ, ನಾಚಿಕೆ ಆಗುವುದಿಲ್ಲವೇ ನಿನ್ನ ಜನ್ಮಕ್ಕೆ? ನಿನಗೂ ಅಕ್ಕ ತಂಗಿಯರಿದ್ದರೆ ಗೊತ್ತಾಗುತ್ತಿತ್ತು. ಏನಂದರೆ ಸೊಕ್ಕಿನ ಎಣ್ಣೆ, ನಿನಗೆ ಬದುಕಿನ ಕೈಯಲ್ಲಿ ಕಟ್ಟರೆ ನನಗೆ ಬಾಯಿಗೆ ಬಂದಂತೆ ಮಾತನಾಡುತ್ತೀಯ. ಇವತ್ತು ನಿನ್ನ ಮರ್ಯಾದೆಯನ್ನು ಬಿಡೋಣಲ್ಲ ಈ ಚರಣ್. ಬಾರಲೇ. ಕೈ ಬಿಡ್ಲಿ ಅಕ್ಕ ಮುಖ. ಲೇ ವಿಷ್ಣು, ಅಪ್ಪನೆಂದು ಬೆಪ್ಪನಂತೆ ಬಂದು ಈ ಚರಣ್ ರಾಜನ ವಿಷಯದಲ್ಲಿ ತಲೆ ಹಾಕಿದರೆ ತಲೆಯನ್ನೇ ತೆಗೆಯಬೇಕಾಗುತ್ತದೆ. ಎಚ್ಚರದಿಂದ ಹೊರಟೋಗಿ ಇಲ್ಲಿಂದ. ನನ್ನ ಮಗನೇ ಚಂದ್ರರಾಜ, ಹೆಣ್ಣನ್ನು ತಾಯಿಯೆಂದು ಪೂಜೆ ಮಾಡುವ ಈ ಕನ್ನಡ ನಾಡಿನಲ್ಲಿ ಬುಡನಂತೆ ಬಂದು ಅಬಲೆಯ ಮೇಲೆ ಕೆಟ್ಟ ದೃಷ್ಟಿ ಬೀರಿ ಈ ಗಂಡು ಮೆಟ್ಟಿನ ಹುಲಿ ಸಿಂಹ ಅಂದ್ರೆ ಸಿಂಹ ವಿಷ್ಣುಗೆ ಹೊರಟು ಹೋಗು ಅನ್ನುವೇ ಪುಣ್ಯ. ಲೇ ವಿಷ್ಣು, ಒಂದೆಲ್ಲ ಒಂದು ದಿನ ನಿನ್ನ ಕಣ್ಣು ಎದುರಿಗೆ ಇವಳನ್ನು ಹತ್ತಿಕೊಂಡು ಹೋಗಿ ನಿನ್ನ ತಾಯಿಯಂತೆ ಪ್ರೀತಿಸುವ ನಿನ್ನ ಅತ್ತಿಗೆಯನ್ನು ಮುಗಿಸಿ ನಿನ್ನ ಮೇಲಿನ ಸೇಡನ್ನು ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಚರಣ್ ರಾಜನೇ ಅಲ್ಲ. ಬರುತ್ತೇನೆ. ದಿಸ್ ಈಸ್ ಚರಣ್ ರಾಜ್. ಹೋಗು ಮಗನೇ ಹೋಗು, ಶೂರ ಸಿಂಧೂರ ಲಕ್ಷ್ಮಣಂತೆ ಹಾರಾಡಬೇಡ. ನಿನ್ನಂತ ಎಷ್ಟೋ ಜನ ಈ ವಿಷ್ಣುನ ಕೈಯಲ್ಲಿ ಸತ್ತು ಸುಡುಗಾಡ ಸೇರಿದ್ದಾರೆ. ಆಶಾ, ನೀನೀಗ ಮನೆಗೆ ಹೋಗು. ವಿಷ್ಣು, ನಮ್ಮಂತ ಬಡವರು ಈ ಕೆಟ್ಟ ಸಮಾಜದಲ್ಲಿ ಬದುಕಬಾರದು. ವಿಷ್ಣು, ಬದುಕಬಾರದು. ಆಶಾ, ಚಿಂತಿಸಬೇಡ. ಇಂಥ ಕೆಟ್ಟ ನನ್ನ ಮಕ್ಕಳನ್ನು ಮೆಟ್ಟಿನಿಂದ ಹೊಡೆಯುವ ಧೈರ್ಯ ಇರಬೇಕು. ನಾನು ಬರ್ತೀನಿ. ಆಯ್ತು ವಿಷ್ಣು, ನೀವು ನನ್ನ ಮಾನ ಕಾಪಾಡಿದ ದೇವರು. ನಿಮ್ಮ ಬಾಯಿಂದ ಬಂದ ವೀರತ್ವದ ಮಾತು ಕೇಳಿ
ನೋಡುತ್ತಲೇ ನನಗೆ ಸಂತೋಷ ಉಕ್ಕಿ ಬರುತ್ತಿದೆ. ನಡೀರಿ ಹೋಗೋಣ. ಸರ್ ನಮಸ್ಕಾರ ಕಿರಣ್, ಚೆನ್ನಾಗಿದ್ಯಾ ತಾನೇ? ಎಲ್ಲಿ ಚೆನ್ನಾಗಿರುವುದು ಸರ್, ನಾವು ಚೆನ್ನಾಗಿರ್ಬೇಕಾದ್ರೆ ನಮಗಿದ್ದು ಬಡತನ ಬಿಡುವುದಿಲ್ಲ. ಕಿರಣ್, ಏನು ಹೇಳುತ್ತಿದ್ದೀಯ ನೀನು? ಹೌದು ಸರ್, ಬಡತನ ಎಂಬುದು ನಮ್ಮ ಬಾಳಿನ ಮುಳ್ಳಿನ ಹಂದರವಾಗಿದೆ. ದಿನನಿತ್ಯ ನಮ್ಮ ಜೀವನವನ್ನು ಚುಚ್ಚಿ ಚುಚ್ಚಿ ಕೊಲ್ಲುತ್ತದೆ. ಬಡವರಾಗಿ ಹುಟ್ಟಬಾರದು ಸರ್, ಹುಟ್ಟಬಾರದು. ಕಿರಣ್, ಬಡವನಾಗಿ ಹುಟ್ಟಬಾರದು, ತಪ್ಪು. ಇರಲಿ, ಪ್ರಯತ್ನ ಪಡು. ಈಗ ನಿನಗೆ ಕಲಿಯಲು ಸಹಾಯ ಯಾರು ಮಾಡುತ್ತಾರೆ? ನನ್ನ ಕಣಿದ ಸರ್, ನಮ್ಮ ತಂದೆ ಮಾಡಿದ ಸಾಲಕ್ಕಾಗಿ ಆ ಪಟೇಲರ ಮನೆಯಲ್ಲಿ ಕಸ ಮುಸುರಿ ತಿಕ್ಕುತ್ತಿದ್ದಾಳೆ. ಕಿರಣ್, ಏನು ಹೇಳುತ್ತಿದ್ದೆ ನೀನು? ನಿಮ್ಮಕ್ಕ ಆ ಪಟೇಲರ ಮನೆಯಲ್ಲಿ ಕೆಲಸ ಮಾಡುತ್ತಾಳ? ಹೌದು ಸರ್, ನಾನು ಎಷ್ಟು ಹೇಳಿದರೂ ಕೇಳುತ್ತಾನೆ ಇಲ್ಲ ನನ್ನ ಅಕ್ಕ. ನೋಡು ಕಿರಣ್, ಆಪತ್ಕಾಲದಲ್ಲಿದ್ದವರಿಗೆ ಸಹಾಯ ಮಾಡಿದರೆ ಮುಂದೆ ಆ ದೇವರು ನಮಗೆ ಒಳ್ಳೆಯದನ್ನು ಮಾಡುತ್ತಾನೆ. ಕಿರಣ್, ನನ್ನಿಂದ ಏನಾದರೂ ಸಹಾಯ ಬೇಕಾದರೆ ಕೇಳು. ನಾನು ಇನ್ನೂ ಸ್ನಾನ ಮಾಡಿಲ್ಲ, ಡ್ಯೂಟಿಗೆ ಹೋಗಬೇಕು. ನಾನು ಬರುತ್ತೇನೆ. ಹೋಗಿ ಬನ್ನಿ ಸರ್, ನಿಮ್ಮ ಉಪಕಾರವನ್ನು ನಾನು ಯಾವತ್ತೂ ಮರೆಯುವುದಿಲ್ಲ. ವಾ, ಎಂಥ ಪುಣ್ಯಾತ್ಮನು! ಅಧಿಕಾರ ಇದ್ದವನಿಗೆ ಅಹಂಕಾರ ಹೆಚ್ಚು ಎನ್ನುತ್ತಾರೆ. ನಮ್ಮಂಥ ಬಡವರನ್ನು ಕೀಳಾಗಿ ನೋಡದೆ ನಮ್ಮ ಕಷ್ಟಕ್ಕೆ ಸಹಾಯ ಮಾಡುತ್ತೇನೆ ಎಂದು ಹೊರಟು ಹೋದರಲ್ಲ, ನೀವು ನಮ್ಮ ಪಾಲಿನ ದೇವರು ಸರ್, ದೇವರು. ಛೇ ಛೇ ಛೇ, ಏನು ಹುಚ್ಚದಾಳ್ರಿ ನನ್ನ ಮಗಳ. ಉಪ್ಪಿನಕಾಯಿ ಮಾರಾಕ್ ಹೋದ್ರ ರಾತ್ರಿ 12ಕ್ಕೆ ಮನೆಗೆ ಬರ್ತಾ. ಬ್ಯಾಡವಾ ಈ ವ್ಯಾಪಾರ ಅಂದ್ರೆ ನನ್ನ ಮಾತು ಕೇಳಂಗಿಲ್ಲ. ಏನು ಮಾಡಬೇಕೋ ತಿಳಿಯವಲ್ದು. ಯಪ್ಪ ಏನ ಅನ್ನಕತ್ತಿಲ್ಲ? ಏನೂ ಇಲ್ವಾ ಮಗಳ, ಏನೂ ಇಲ್ಲ. ನೋಡು, ಈ ಕೆಲಸ ಬಿಟ್ಟ ಮನ್ಯಾಗ ಕುಂದ್ರ. ಅಲ್ಲ ಯಪ್ಪ, ಮನ್ಯಾಗ ಕುಂತರ ಮಾಡೋದೇನೈತಿ? ಅದಕ್ಕ ಸುಮ್ಮನೆ ಈ ಕೆಲಸ ಮಾಡಾಕತ್ತೀನಿ. ಆಯ್ತವಾ, ನಿನ್ನ ಮ್ಯಾಗ ನಂಬಿಕೆ ಐತಿ. ಏನ್ ಮಾಡ್ತಿ ಮಾಡು. ನಡಿ, ಮೊದಲು ಊಟಕ್ಕೆ ಏನ್ರ ಹಾಕಿ ಕೊಡು ಬಾ. ನಡಿಯಪ್ಪ, ಊಟಕ್ಕೆ ಹಾಕಿ ಕೊಡ್ತೀನಿ. ವರ್ಧನ, ನಿನ್ನನ್ನೊಬ್ಬ ಸತ್ಯವಂತ ಸಂಪರ್ನಿದ್ದಾನೆಂದು ಬಿಟ್ಟಿದ್ದೇನೆ. ಇರದಿದ್ದರೂ ಮಗನೇ, ಇಷ್ಟೊತ್ತಿಗೆ ನಿನ್ನ ಹಣ 10 ಕಾಗೆಗಳ ಪಾಲಾಗುತ್ತಿತ್ತು. ಲೇ ವರ್ಧನ, ನೀನು ಇನ್ನೊಂದು ಸಲ ಈ ಪಾಟೀಲನ ಮನೆಗೆ ಬಂದರೆ ನಿನ್ನ ಪಾಲಿನ ಯಮನಾಗಿ ನಿನ್ನ ಜೀವನ್ನೇ ಹೊತ್ತೊಯ್ಯ ಯಮದೂತನಾಗದಿದ್ದರೆ ನನ್ನ ಹೆಸರು ಪಾಟೀಲನೇ ಅಲ್ಲ. ಆಶಾ ಆಶಾ. ಯಾಕೆ ಪಾಟೀಲರೇ? ಆಶಾ, ಎಂತ ಮುದ್ದಾದ ಹೆಣ್ಣನೇನ. ಇವತ್ತು ಯಾಕೋ ನನ್ನ ಮನಸ್ಸು ನಿನ್ನ ಮನಸ್ಸಿನ ಮೇಲೆ ಬೇದ್ದು ಸವಿಯಬೇಕು ಎನ್ನುತ್ತದೆ ಈ ಕೆಟ್ಟ ಮನಸ್ಸು. ಪಾಟೀಲರೇ, ಇವತ್ತು ಯಾಕೋ ನೀವು ಮಾತನಾಡುವ ಮಾತು ನನಗೆ ಸರಿ ಕಾಣುತ್ತಿಲ್ಲ. ಸರಿ ಕಾಣುತ್ತಿಲ್ಲ? ಹೌದು ಆಶಾ, ಏನು ಮಾಡೋದು? ನನ್ನ ಮನಸ್ಸು ಒತ್ತಿ ಒತ್ತಿ ಹೋಗ್ತದೆ. ಆ ನಿನ್ನ ದೇಹವನ್ನು ತುಂಬಿಸೋಲ್ಲ. ಪಾಟೀಲರೇ, ಮೈ ಮೇಲೆ ಪ್ರಜ್ಞೆವಿದೆ ತಾನೇ? ನಿಮ್ಮ ಮನೆಯಲ್ಲಿ ನಿಮ್ಮ ಮಗಳಾಗಿ ಕೆಲಸ ಮಾಡಿದ ನನಗೆ ಈಗ ಮಾತು ಬಿಡು ಆಶಾ, ಬೇಗನೆ ಬಂದು ನನ್ನ ಆಶೆಯನ್ನು ಈಡೇರಿಸುವ. ದುರಾತ್ಮ, ನಾಚಿಕೆ ಆಗುತ್ತಿಲ್ಲವೇ ಇಂಥ ಮಾತನಾಡುವುದಕ್ಕೆ? ಪಟೇಲ, ಮರ್ಯಾದೆಯಿಂದ ಕೈ ಬಿಡು ನನ್ನ ನಕ್ಕಳನ್ನು. ದೇವತೆ ಅಂತಿದ್ದ ನನ್ನ ನಕ್ಕಳನ್ನು ಮುಟ್ಟಿ ಪಾಪ ಕಟ್ಟಿಕೊಂಡಿಯಲ್ಲ ಮಗನೇ. ಅಕ್ಕ, ನಿನ್ನ ಕಾಲಲ್ಲಿರುವ ಚಪ್ಪಲಿಯನ್ನು ಬಿಚ್ಚಿಕೊಡು. ಅದೇ ಚಪ್ಪಲಿಯಿಂದ ಇವನು
ಲೇ ಪಟೇಲ, ಇವತ್ತಿಂದ ನನಗೆ ಸಮಯ ಕೊಡು. ನಾಳೆ ನೀನು ಕೊಟ್ಟ ಸಾಲವನ್ನು ಬಡ್ಡಿಯ ಸಮೇತ ನಿನ್ನ ಮುಖದ ಮೇಲೆ ಎಸೆಯುತ್ತೇನೆ. ಮುಖದ ಮೇಲೆ ಲೇ ಕಿರಣ, ಹಣವನ್ನು ಒಂದು ದಿನ ನಿನ್ನ ಎತ್ತಿರ ಬಿಡಬೇಕಾದರೆ ಇವತ್ತೊಂದು ದಿನ ನಿನ್ನ ಮಕ್ಕಳನ್ನ. ಪಡೆಲರೆ, ಏನಿದೆ ಅಸಭ್ಯ ವರ್ತನೆ? ಬಡವರಿದ್ದಾರೆ ಎಂದು ಈ ರೀತಿ ಮಾತನಾಡುವುದು ಸರಿಯಲ್ಲ. ಲೇ ಕುರುವಂತ, ಇದನ್ನೆಲ್ಲ ಕೇಳೋದಕ್ಕೆ ನೀನ್ಯಾರು? ಇವರಿಗೆ ಕೊಟ್ಟ ಹಣವನ್ನು ನೀನು ಕೊಡ್ತೀಯಾ? ಕೊಟ್ಟು ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಎಷ್ಟಿದೆ ಅವರ ಸಾಲ? 1 ಲಕ್ಷ. ನೋಡಿ ಪಡೆಲರೆ, ನೀವು ಕೊಟ್ಟ ಸಾಲವನ್ನು ನಾನೇ ಕೊಡುತ್ತೇನೆ. ಆದರೆ ಈಗ 50,000 ಅಷ್ಟೇ ಇದೆ. ಇನ್ನೂ 50,000 ಸಾಯಂಕಾಲ ಬಂದು ಕೊಡುತ್ತೇನೆ. ಸಾಯಂಕಾಲ? ಸಾಯಂಕಾಲ ಅಲ್ಲ ಗುಣಂತ, ಒಂದು ಕ್ಷಣ ಬಿಡುವುದಿಲ್ಲ. ನೀನು ತೆಗೆದುಕೊಂಡ ಸಮಯದವರೆಗೂ ನನ್ನ ಮನೆಯಲ್ಲಿ ಜೀತದಾಳಾಗಿ ಹಂಡಿ ಕಸ ಮಾಡಬೇಕು. ಮಾಡುತ್ತೀಯಾ? ನೋಡಿ ಪಡೆಲರೆ, ಬೇಕಾದರೆ ನನ್ನ ಮೇಲೆ ವಿಶ್ವಾಸವಿಲ್ಲದಿದ್ದರೆ ನನ್ನ ಆಸ್ತಿಯನ್ನೇ ಬರೆದು ಕೊಡುತ್ತೇನೆ. ಸರಿ, ಕೊಡು. ಹೋಗಿ ಬಾ ಅಂತ ಹೋಗಿ ಬಾ. ಬಡವರ ಬಂದು ದೀನದರಿತರ ಉದ್ಧಾರ ಕಣೆ ಅಂದು ಹೆಸರು ಪಡೆಯುತ್ತಿರುವ ನಿನಗೆ ತಕ್ಕ ಪಾಠ ಕಲಿಸುತ್ತೇನೆ. ಅದ್ರಾಗ ನಮ್ಮ ಗಾಡಿ ಯಾವ ಪ್ಯಾಸೆಂಜರ್ಗೆ ಬಂದಿಲ್ಲ. ಏನಲ್ಲ ತಡಿಲ ಸ್ವಲ್ಪ, ನಾನು ಬರ್ತೀನಿ ನಿನ್ ಗಾಡ್ಯಾಗ. ಮತ್ ನೀ ಸೌಕಾಸ ಹೊಡಿಬೇಕು ನೋಡ. ಏ ಮಲ್ಲಿ, ನನ್ನ ಗಾಡಿ ಒಮ್ಮೆ ಸ್ಟಾರ್ಟ್ ಮಾಡಿಬಿಟ್ಟು ಬದಕ್ನ 1-2-3 ಗೇರ್ ಚೇಂಜ್ ಮಾಡಿಬಿಟ್ನಂದ್ರ ಹೂವರ್ಧನ ಹೋಗಿದ್ದ. ಅಯ್ಯ ನನ್ನ ಜೋಕ್ ಮಾರ. ಹಿಂಗ್ ಹೊಡೆದ ಮ್ಯಾಗಿನ ಮನಿ ಬಸಪ್ಪ ಮನಿ ಮುಂದ್ ಗಾಡಿ ಹಚ್ಚಿ ಮಂಗಳೂರಿಗೆ ಸೇರಿದ. ಅದಕ್ಕಲ್ಲ, ನಿಮ್ಮಂತ ಹುಡುಗಿಯರ ಸಂಬಂಧ ತೆಗೆದಿದೆ. ಗಾಡಿ ದುಡಿದ ರಾಕೆಲ್ಲ ನಿಮ್ಮ ಚೀಲದಾಗ ತುಂಬ್ಯಾವ. ಮಂಗಳೂರ ಸೇರಿದ ಆ ವರ್ಷ. ಹೌದಾ ನಲ್ಲ ಹುಡುಗಿಯರ ಚಿಂತೆ ಅಷ್ಟ್ ಹಚ್ಕೊಂಡಿದ್ ನಾವ. ಲೇ ನಲ್ಲ, ಯಾರ ಗಾಡಿ ಸುದ್ದಿ ತಕೊಂಡ್ ನಿತ್ಯಲ್ಲ ಈ ಮನೆ ಮುಂದೆ ಹೋಗೋಣ ಬಾ, ಗಾಡಿ ತುಂಬೈತಿ. ಮಗನ ತಡಿಲೆ. ಏ ಮಲ್ಲಿ, ಸಂತಿ ಏನೇನು ಮಾಡಿ? ಅವ ಬರೋ ಮತ್ತೇನ್ ಮಾಡ್ಲಿ? ಚಳಿಕಾಯಿ, ಬೆಂಡಿಕಾಯಿ, ಮೆಣಸಿನ್ಕಾಯಿ ತಗೊಂಡೇನಿ. ಅವ ಬರೋ ತಗೊಂಡ್ಯಾ? ಮತ್ತೆ ಮಗನ ಗುಂಡು ಗುಂಡನ್ನು ತಗೊಳಕಾಗಿ ಚೀಲ ಹಿಡಿಸ್ಬೇಕಲ್ಲ. ಹೋಗ್ಲಿ ಬಿಡುನಲ್ಲ, ನಿಮ್ಮ ಮಲ್ಲಿನ ಕುಂಡಿಸ್ಕೊಂಡು ಬಿಡು ಗಾಡಿ, ಹೋಗ್ಬಿಡುನು. ನಡ್ರಿ ಈಗ ಬಾಳ್ ಹೊತ್ತಾಗೈತಿ. ನಮ್ಮ ಅಪ್ಪ ನನ್ನ ದಾರಿ ಕಾಯ್ತಿರ್ತಾನ. ನಿಂದ್ರ ಹೊಡಿ. ಹಂಗ ಹೋದ್ರೆ ಹೆಂಗ ಧೂಳ ಎಬ್ಸುವ ಹೋಗ್ಬಾರ್ದ. ವಾಟಿಕ ಶಂಭೋ ಹಸಿ ತಡದಡೆಯ ಚಂದನದ ಕಬಬೂರರ. ನಾ ಬರ್ತೀನಿ ನಂತರ ನಿಂತಿರ ತಡವದ ಮನೆಯ ಬಾಗಿಲ. ವಾಟಿಕ ಶಂಭೋ ಹಸಿ ತಡದಡೆಯ ಚಂದನದ ಕಬಬೂರರ. ಹೊರಗಡೆ ಏನು ಮಾಡುತ್ತಿರ್ತೀವಿ? ಒಳಗಡೆ ಬಂದೆ ತಡೀರಿ, ಯಾಕೆ ಕೂಗುತ್ತಿದ್ದೀರಾ? ಏನೇನು ಯಾವಾಗಲೂ ಕೆಲಸ
ಕೆಲಸ ಅಂತ ಒಳಗಡೆನೆ ಇರುತ್ತೆಲ್ಲ ಅಂತ ಕೆಲಸ ಏನು ಮಾಡುತ್ತಿರುವೆ? ರೀ, ನಾಳೆ ನಮ್ಮೂರ ಮಾರುತೇಶ್ವರ ಜಾತ್ರೆ ಅಲ್ವೇನ್ರಿ? ಅದಕ್ಕೆಲ್ಲ ಮನೆಯೆಲ್ಲ ಸ್ವಚ್ಛ ಮಾಡ್ತಾ ಇದ್ದೆ. ಪವಿತ್ರ, ಹೆಣ್ಣಾದವಳು ಮನೆ ಸ್ವಚ್ಛ ಮಾಡುವುದಕ್ಕಿಂತ ಗಂಡನ ಮನಸ್ಸು ಸ್ವಚ್ಛ ಮಾಡಬೇಕು. ಅಂದಾಗ ಅವಳಿಗೆ ಹೆಣ್ಣೆನ್ನುತ್ತಾರೆ. ಬಾಳೆ ಹತ್ತಿರ. ಎಂತ ಸಂಭ್ರಮ! ಗಂಡು ಹೆಣ್ಣಂದಿರು ಕೂಡಿ ಸಂಭ್ರಮಿಸುವ ಸಮಯ. ಪಡಲರೆ, ಒಳಗಡೆ ಬರಬೇಕಾದರೆ ಕೂಗಿ ಬರಬೇಕೆಂದು ಪ್ರಜ್ಞಾನವಿಲ್ಲವೇ? ಜ್ಞಾನ ಲೇಖನು ಅಂತ ನಿನ್ನನ್ನು ಕೋಗಿ ಒಳಗೆ ಬರೋದಕ್ಕೆ ನಾನೇನು ನಿನ್ನ ಮನೆ ಕಾವ ಗೇಟ್ ಮ್ಯಾನ್ ಅಲ್ಲ. ಈ ಪಾಟೀಲ್ ಅಂದರೆ ಬೆಂಕಿಯನ್ನು ಕಾರಿ ಬಿರುಗಾಳಿಯನ್ನು ಎಬ್ಬಿಸುವ ಭಯಂಕರ ಹುಲಿ. ಪಡಲರೆ, ನೀವು ಭಯಂಕರ ಹುಲಿ ಆಗಿರಬಹುದು, ಆದರೆ ನನ್ನ ತಮ್ಮ ವಿಷ್ಣು ಭಯಂಕರ ಹುಂಬ. ನಿಮ್ಮ ಕೈ ಮುಗಿದು ಕೇಳುತ್ತೇನೆ, ನಮ್ಮ ಮನೆ ಬಿಟ್ಟು ಹೋಗಿ. ಲೇಖನು ಅಂತ ನಿನ್ನ ತಮ್ಮಂದಿರ ಶಕ್ತಿ ಏನು? ಈ ಪಾಟೀಲಿನ ಶಕ್ತಿ ಏನು? ಹೂವಿನ ಹೆಂಡತಿಯ ಶೀಲವನ್ನು ಅಳಿಸಿಕೊಳ್ಳಲು ನಿನ್ನ ತಮ್ಮಂದಿರು. ಬಾರ್ಲೇ ದ್ರೌಪದಿ. ಕೈ ಬಿಡಲ್ಲ ನಾಯಿ. ನನ್ನ ಸೀರೆಯ ಸೆರಗನ್ನು ಮುಟ್ಟಿದ್ದು ನನ್ನ ಮೈದುನರಿಗೆ ಗೊತ್ತಾದರೆ ನಿನ್ನ ಮೈಯಲ್ಲಿರುವ ಚರ್ಮವನ್ನು ಬಿಚ್ಚಿ ನನಗೆ ಚಪ್ಪಲಿ ಮಾಡಿಸುತ್ತಾರೆ. ಜೋಕೆ? ಚಪ್ಪಲಿ? ಪಗಡಿ ಆಟದಲ್ಲಿ ದ್ರೌಪದಿಯನ್ನು ಪಣಕ್ಕಿಟ್ಟು ಸೋತ ಧರ್ಮರಾಜನಂತೆ ನಿನ್ನ ಗಂಡ ಮೈದುನರು ನನ್ನ ಶಕ್ತಿಗೆ ಸೋತು ನನ್ನ ಪಾದಕ್ಕೆ ಬಿದ್ದು ನಿನ್ನ ಒಪ್ಪಿಸುವ ಹಾಗೆ ಮಾಡದಿದ್ದರೆ ನನ್ನ ಹೆಸರು ಚರಣ್ ರಾಜನೇ ಅಲ್ಲ. ಏ ಚರಣ್ ರಾಜ, ಈ ಊರಿನಲ್ಲಿ ನಿಮ್ಮ ದುಷ್ಟಾವಳಿ ಹೆಚ್ಚಾಗಿದೆ. ಪ್ರಾಣ ಉಳಿಸಿಕೊಂಡು ಪಾರಾಗಬೇಕಾದರೆ ನಮ್ಮ ಮನೆ ಬಿಟ್ಟು ತೊಲಗಿ. ಲೇಖನು ಅಂತ ರಾವಣ ಸೀತೆಯನ್ನು ಒತ್ತೈದ ಹಾಗೆ ನಾನು ನಿನ್ನ ಹೆಂಡತಿಯನ್ನು ಒತ್ತೊಯ್ಯದಿದ್ದರೆ ನನ್ನ ಹೆಸರು ಪಾಟೀಲನೇ ಅಲ್ಲ. ಲೇಖನು ಅಂತ ಪವಿತ್ರ, ಎದ್ದೇಳಿ ಸ್ವಾಮಿ, ಎದ್ದೇಳಿ. ಎದ್ದೇಳಿ. ಎದ್ದೇಳಲು ಬಿದ್ದಿಲ್ಲ ಪವಿತ್ರ. ಈ ನಿನ್ನ ಗಂಡ ನಮ್ಮ ಬಂದೂಕಿನ ಏಟು ತಿಂದು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ. ಪಾಟೀಲರೇ, ಈ ದ್ರೌಪದಿಯನ್ನು ಎಳೆದುಕೊಂಡು ಹೋಗೋಣ ಬನ್ನಿ. ಲೇ ಚರಣ್ ಪಾಟೀಲ್, ನಾಗರಂತೆ ಈ ಮನೆಗೆ ಸರ್ಪನಾಗಿದ್ದ ವಿಷ್ಣುವರ್ಧನ್ ಮನೆಗೆ ನುಗ್ಗಿ ನನ್ನತ್ತಿಗೆಯನ್ನು ಎಳೆದುಕೊಂಡು ಹೋಗುವಂತ ಧೈರ್ಯ ಬಂದ ತಾಮಕ್ಕ. ಧೈರ್ಯ? ಲೇ ವರ್ಧನ, ಈ ಪಾಟೀಲ್ ಅಂದರೆ ಪರಮಾತ್ಮನಿಗೆ ಕೊಡುವ ಭಯ. ಅಂತದ್ರಲ್ಲಿ ನೀನೆಂದರೆ ಸುಮ್ಮನೆ ಹೊರಟು ಹೋಗಲೇಬೇಕು ನನ್ನ ಮಗನೇ. ಲೇ ಪಾಟೀಲ, ಏಡಿಯಂತೆ ಓಡಿ ಹೋಗುವುದು ಈ ವರ್ಧನನ ಚಾರಿತ್ರ್ಯದಲ್ಲೇ ಇಲ್ಲ. ನಿಮ್ಮಿಬ್ಬರನ್ನು ಎದೆಸೆದು ರಕ್ತ ಕೊಡೆಯುವುದೊಂದೇ ಈ ಸರ್ಕಾರದಲ್ಲಿ ವರ್ಧನನ ಕೆಲಸ. ಸರ್ಕಾರದಲ್ಲಿ ಲೇ ವರ್ಧನ, ನೀನು ಸರ್ಕಾರದಲ್ಲಿ ಆದರೆ ಈ ಖತರ್ನಾಕ್ ರೌಡಿ ಚರಣ್ ರಾಜನ ಮುಂದೆ ನಿನ್ನ ಆಟ ಏನು ನಡೆಯುವುದಿಲ್ಲ. ಮುಗೀತು ವರ್ಧನ, ನಿನ್ನದು ಇವತ್ತು ಈ ಭೂಮಿಯ ಋಣ. ಲೇ ಚರಣ್ ರಾಜ, ಈ ಪೊಲೀಸರನ್ನು ಕಂಡು ಹೆದರುವ ನಿನ್ನಂತ ತಿರುಬೋಕಿ ನನ್ನ ಮಕ್ಕಳಿಗೆ ಎಷ್ಟೊಂದು ಧೈರ್ಯ ಇರಬೇಕಾದರೆ 24 ಗಂಟೆ ಕೈಯಲ್ಲಿ ಕಣ್ಣಿಡಿದು ತಿರುಗುವ ಈ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವರ್ಧನಿಗೆ ಎಷ್ಟೊಂದು ಧೈರ್ಯ ಇರಬೇಕು. ಏ ಪಟೇಲ, ಸತ್ಯದ ಕಣ್ಣು ನ್ಯಾಯದ
ಇರಲಾರದೆ ನಮ್ಮ ಮನೆಗೆ ನುಗ್ಗಿ ನಿಮ್ಮನ್ನು ಮಟ್ಟ ಬೇಕಾದರೆ ಈ ಮಕ್ಕಳಿಗೆ ಅಷ್ಟೊಂದು ಧೈರ್ಯ ಬಂದಿರಬೇಕು. ಅಣ್ಣ ಕಡಿದ ಕಾಮದ ಕಟ್ಟೆಗಳನ್ನು ಲೇಚರ್ನ ಪಟ್ಲ ನನಗೆ ಉಕ್ಕು ಬರುತ್ತಿರುವ ಸೇಡಿಗೆ ನಿಮ್ಮಿಬ್ಬರು ಆಹುತಿ ಆಗಲೇಬೇಕು. ನಿಮ್ಮ ಪ್ರಾಣ ರಕ್ಷಣೆಗೆ ಆ ಬ್ರಹ್ಮ ಅಲ್ಲ ಅವರಪ್ಪ ಕೂಡ ತಪ್ಪಿಸೋಕ್ಕಾಗಲ್ಲ. ವಿಷ್ಣು, ಈ ಕ್ಷಣದಲ್ಲೇ ನಿನ್ನನ್ನು ಗೊಂಡಕ್ಕೆ ಘರತಿಯಾದ ನಿನ್ನ ಅತ್ತೆಗಳನ್ನ ಹತ್ತದ ಬಿಡನಲ್ಲ ಪಾಟೇಲ್. ಏನಂಜೆ ಮಾಡ ಪಟ್ಲ, ನನ್ನ ಹತ್ತಿಗೇನು ಐತ್ಯಾ ಮಗನೇ? ನೀನು ನಿಜವಾದ ಶೂರರಾಗಿದ್ರೆ ನಿಮ್ಮ ಮೈಯಲ್ಲಿ ಶೂರವಂತನ ರಕ್ತ ಹರಿಯುತ್ತಿದ್ದರೆ ನೆನಪಿಕೋ ಮಗನೇ ನಿನ್ನ ಹೆತ್ತ ತಂದೆ ತಾಯಿಗಳನ್ನು. ವಿಷ್ಣು, ಬೇಡಪ್ಪ, ಎತ್ತಿದ ಕೈಯನ್ನು ಕೆಳಗಿಳಿಸು. ಅತ್ತಿಗೆ ಹೇಳಮ್ಮ, ನನ್ನ ಅಣ್ಣನನ್ನು ಬಂದೂಕಿಂದ ಬಡ ಈ ಬುಂಡಾಡಿ ನನ್ನ ಮಗ ಪಾಟೀಲ್ನ ಕೈ ಕತ್ತರಿಸ್ಲೆ, ಇಲ್ಲ ನಿನ್ನನ್ನು ಮುಟ್ಟಲು ಬಂದ ಆ ಕೆಟ್ಟ ಚರ್ನ ಕಾಲು ಕತ್ತರಿಸ್ಲೆ. ಹೇಳಮ್ಮ, ಏನು ಮಾಡಬೇಕು ಈ ಕಾಮದ ಕಟ್ಟೆಗಳನ್ನು? ಲೇ ಮಕ್ಕಳ, ನೋಡುತ್ತಾ ಏನು ನಿಂತಿದ್ದೀರಾ? ಮೊದಲು ಪ್ರಾಣ ಒಳೆಯುತ್ತೆಂದು ಪಾರಾಗುವುದ ಪ್ರಶ್ನೆ ಇರದಿದ್ದರೆ ಲೇ ವಿಷ್ಣುವರ್ಧನ, ನಮ್ಮ ನಿಮ್ಮ ನಡುವೆ ನಡೆದ ಯುದ್ಧ ಎಲ್ಲಿಗೆ ಅಂತ್ಯವಲ್ಲ, ಇದೊಬ್ಬ ಪ್ರಾರಂಭ ಬರುತ್ತೇವೆ. ಹೇ ಹೋಗಲೇ ಹೋಗಿ, ಒಂದಿಲ್ಲ ಒಂದು ದಿನ ನಿಮ್ಮ ಸಾವು ಈ ವಿಷ್ಣು ಕೈಯಲ್ಲಿ ಎನ್ನುವುದು ಮರೆಯಬೇಡಿ. ಅಣ್ಣ, ನನಗೆ ಮೊದಲು ಆಸ್ಪತ್ರೆ ಕರೆದುಕೊಂಡು ಹೋಗೋಣ ಬಾ. ಹೌದು, ನಡೀರ್ಪ ವಿಷ್ಣು. ಕಿರಣ್, ಅಕ್ಕ ಬೇಗನೆ ಸೀರೆಯನ್ನು ಉಟ್ಟಿಕೋ, ಹೂ ಮುಡಿದುಕೋ. ಇವತ್ತು ನಿನ್ನ ನೋಡಲು ಬರುವ ವರನಿಗೆ ಶ್ರೀದೇವಿಯಂತೆ ಎದ್ದು ಕಾಣಬೇಕಮ್ಮ ನೀನು. ಇಷ್ಟು ಬೇಗ ನನ್ನ ಮದುವೆ ಬೇಡಪ್ಪ. ನಿನಗೆ ಒಂದು ಒಳ್ಳೆಯ ಉದ್ಯೋಗ ದೊರಕಲಿ, ಆ ನಂತರ ನಾನು ಮದುವೆ ಮಾಡಿಕೊಳ್ಳುತ್ತೇನೆ. ಅಕ್ಕ ಕೂಡಿಕೊಂಡು ಬಂದರೆ ಅರನಿಗೂ ತಪ್ಪಿಸಲು ಸಾಧ್ಯವಿಲ್ಲ. ಇವತ್ತು ನಿನ್ನನ್ನು ನೋಡುವ ಬರುವ ವರ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಜೀವನದಲ್ಲಿ ಇಂಥ ವರ ಸಿಗುವುದಿಲ್ಲಕ್ಕ. ಕಿರಣ್, ಅವರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ನಾನು ಒಂದು ಅಕ್ಷರ ಕಲಿಯದ ದಡ್ಡಿ, ಹೇಗೆ ಸರಿ ಹೊಂದುವುದು ಕಿರಣ್? ಅಕ್ಕ ಅವರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದರು. ಅವರು ಹುಟ್ಟಿದ್ದು ರೈತನ ಮನೆಯಲ್ಲಿ, ಬೆಳೆದಿದ್ದು ರೈತನ ತಮ್ಮನಾಗಿ. ನೀವು ಒಪ್ಪಿಕೋ ಅಷ್ಟೇ. ಕಿರಣ್, ಕಿರಣ್, ಓ ಅಕ್ಕ ಅವರೇ ಬಂದರು, ಬನ್ನಿ ಸರ್ ಈ ಕಡೆ. ಕಿರಣ್, ಇದೇನಾ ನಿಮ್ಮ ಮನೆ? ಬಡತನ ಪರಿಸ್ಥಿತಿ, ಮನೆ ಚಿಕ್ಕದು, ನಿಮಗೂ ಕೂಡಿಸಲು ಕುರ್ಚಿ ಸಹ ಇಲ್ಲ. ಕಿರಣ್, ಮನೆ ಚಿಕ್ಕದಾದರೂ ಮನಸ್ಸು ದೊಡ್ಡದಿಲ್ಲ, ಅಷ್ಟು ಸಾಕು. ಇವಳೇನಾ ನಿಮ್ಮಕ್ಕ? ಹೌದು ಸರ್, ಇವಳೇ ನನ್ನಕ್ಕ. ಈ ತಂಡೆಯಲ್ಲಿ ಬೀಸುತ್ತಿರುವ ಗಾಳಿಗೆ ಮುಖ ಕಪ್ಪಗಾಗಿ ಈ ಬಡವನ ಅಕ್ಕ ನಿಮ್ಮ ಮನಸ್ಸಿಗೆ. ಕಿರಣ್, ನಾನೇನು ನಿಮ್ಮ ಅಕ್ಕ ಮುಖ ಕಪ್ಪಾಗಿದೆ ಎಂದು ಹೇಳಿದ್ದೀನಾ? ನನಗೆ ಬೇಕಾಗಿರೋದು ಬಡತನದ ಹೆಣ್ಣು, ಅದಕ್ಕೆ ಬಂದೆ. ಥ್ಯಾಂಕ್ ಯು ಸರ್, ನಿಮ್ಮ ಉಪಕಾರ. ಥ್ಯಾಂಕ್ ಯು ಸರ್. ನಾವು ಬಡವರೇ ಆಗಿರಬಹುದು, ನನ್ನ ಅಕ್ಕಳ ಗುಣ ಬಂಗಾರ ಸರ್. ನಾನು ಈಗಲೇ ಅಂಗಡಿಗೆ ಹೋಗಿ ಏನಾದರೂ ತರುತ್ತೇನೆ, ಸ್ವಲ್ಪ ಮಾತನಾಡಿ ಬರುತ್ತೇನೆ. ಬೇಗ ಹೋಗಿ ಬಾ ಕಿರಣ್. ನಿಮ್ಮ ಹೆಸರೇನು? ನನ್ನ ಹೆಸರು ಆಶಾ ಅಂತ ಸರ್. ಆಶಾನಾ? ವಾ, ನಿಮ್ಮ ಸೌಂದರ್ಯಕ್ಕೆ ತಕ್ಕ ಹೆಸರನ್ನು ಇಟ್ಟುಕೊಂಡಿದ್ದಾರೆ ಬಿಡಿ. ನೀವಂತೂ ನನಗೆ ಒಪ್ಪಿಗಿದೆ. ನಾನು ಓಕೆ ಸರ್, ನೀವು ನನ್ನ ಮನಸ್ಸಿಗೆ ಬಂದಿದ್ದೀರಾ? ಹೌದು. ಹಾಗಾದರೆ ಈ ಹೂಗಳನ್ನು ನಿಮ್ಮ ಕೈಯಲ್ಲಿ ಕೊಡಬೇಕಾ ಅಥವಾ ನಾನೇ ಮುಡಿಸಬೇಕಾ? ನೀವು ನನ್ನ ಬಾಳಿಗೆ ಬೆಳಕಾಗಿ ಬರುವ ನನ್ನ ಪಾಲಿನ ದೇವರು. ನೀವು ಮುಡಿಸಿದರೆ ತಪ್ಪಾಗುವುದಿಲ್ಲ, ನೀವೇ ಮುಡಿಸಿ. ಪ್ರಥಮವಾಗಿ ನಿಮ್ಮ ಮನೆಗೆ ಬಂದು ನಿಮಗೆ ಹೂವನ್ನು ಮುಡಿಸಿ, ಈಗ ನನಗೆ ನಿಮ್ಮ ಬಿಟ್ಟು ಹೋಗಲು ಮನಸ್ಸೇ ಬರುತ್ತಿಲ್ಲ. ಈ ಸಂತೋಷದಲ್ಲಿ ಒಂದು ಹಾಡು ಹಾಡೋಣವೇ? ಆಯ್ತ್ರಿ, ನಿಮ್ಮ ಆಸೆಯಂತೆ ಹಾಡೋಣ ಬನ್ನಿ.
ಸೇರಿ ನಡೆವ ಸೇರಿ ನುಡಿವ ನನ್ನ ಬದುಕಲ್ಲಿ ಎಂದು ಬೆಳಗಾಗಿರು ನನ್ನ ಉಸಿರಲ್ಲಿ ಎಂದು ಉಸಿರಾಗಿರು ನಿನ್ನ ಬಿಡಲಾರೆ ನಾನೆಂದಿಗೂ ನೆರಳಲ್ಲಿ ಆಸುರೆ ಎದುರಲ್ಲಿ ಒಲವಿನ ನಾವೀಗ ಶಂಕರನ ಎದುರಲ್ಲಿ ಒಂದಾಗಿ ಸವಿಯಾದ ಮಾತೊಂದ ನುಡಿವ ಕಿರಣ್ ಇನ್ನೂ ಬಂದಿಲ್ಲವೇ? ಬಂದೆ ಸರ್, ಅಂಗಡಿಯಲ್ಲಿ ಬಹಳ ಗದ್ದಲವಿತ್ತು, ಅದಕ್ಕೆ ಲೇಟ್ ಆಯ್ತು, ಕ್ಷಮಿಸಿ. ಅಕ್ಕ ಬೇಗನೆ ಊಟಕ್ಕೆ ರೆಡಿ ಮಾಡು. ಬೇಡ ಕಿರಣ್, ಊಟ ಅಂತ ತಗೊಳ್ತಾರೆ ಡ್ಯೂಟಿಗೆ ಲೇಟ್ ಆಗುತ್ತದೆ. ಇನ್ನೊಂದು ಸಲ ಬಂದಾಗ ಊಟ ಮಾಡೇ ಹೋಗುತ್ತೇನೆ. ಸರ್, ನನ್ನ ಮಕ್ಕಳು ಅಡಿಗೆಯಲ್ಲಿ ಕಂಪ್ಯೂಟರ್ ಇದ್ದಂತೆ ತಕ್ಷಣವೇ ಅಡಿಗೆ ಮಾಡುತ್ತಾಳೆ. ಅಕ್ಷಳ ಕೈ ರುಚಿ ನೋಡೇ ಹೋಗುರಂತೆ. ಬನ್ನಿ, ಬೇಗ ಊಟ ಮಾಡಿ ಹೋಗುವಿರಂತೆ. ಬನ್ನಿ ಸರ್. ನಾಟಕ ರೀ, ಏನ ನಾಟಕ? ಬರಾಣಿ ಜಾತ್ರೆಗ ನಾಟಕದ ಹೆಸರು ಕೇಳಿದ್ರ ಹುಚ್ಚೆದ್ದು ನಗಬೇಕ್ರಿ. ಗೂಜಲಿಂಗ ನಮಗ ನೀಚಲಿಂಗ ಅಂದ್ರಿ. ಮತ್ತ ಅದು ಅಷ್ಟ ಅಲ್ರಿ, ಹೊತ್ತ ನೋಡಿ ಹೊಡೆತ ಹಾಕಬೇಕಂತ್ರಿ. ಅಂತ ನಾಟಕ ಬಂದಾವಂತೇನ್ರಿ. ಅಯ್ಯಯ್ಯೋ, ಹಾಳಾಯ್ತ್ರಿ, ನನ್ನ ಉಪ್ಪಿನಕಾಯಿ ಬಕೆಟ್ ಒಡೆದ ಹೋಯ್ತಲ್ರಿ. ಯಾರೋ ಮುಲ್ಲ ನೀನ? ಬೈಬೇಡ, ತಡಿಲೇ ಮಲ್ಲಿ. ನಿದ್ದಿಗನ ಎದ್ದು ಬಂದಿ ಏನು? ಯಾಕ? ಅಲ್ಲ, ನಾ ಸೈಡ್ಗೆ ಹೊಂಟರು ದೇವ್ ಬಂದಂಗ ಬಂದ್ ಹಾದಿಯಲ್ಲ, ಯಾಕ ಇತ್ತಿತ್ಲಾಗ ಇಳ್ಗನ್ ಹೊಂಟಾವೇ ನನಗ? ನನಗೇನು ಇಳ್ಗಂಡ್ ಹೊಕ್ಕಾವ್, ನಿಮ್ಮಂತ ಹುಡುಗರು ಕಂಡ ಇಳ್ಗಂಡ್ ಬರಾತಾವ. ಮಲ್ಲಿ, ನಿನ್ನ ಮನಸ್ಸು ಈಗರ ನನ್ನ ಮ್ಯಾ ಪ್ರೀತಿ ಅನ್ನಂಗಾತು. ನಿನ್ ಬಿಟ್ಟು ಮತ್ತಾರ ಮೇಲೆ ಇರ್ತೈತಿ? ನನ್ನ ಮನಸ್ಸೆಲ್ಲ ನಿನಗಾಗಿ, ನಾನೆಂದು ಕುಲ್ಲಂ ಕುಲ್ಲ. ಹಂಗಾದ್ರ ಮುಂದೆ ಮಾಡೆ ನಿನಗಲ್ಲ, ಕೊಡ್ತೀನಿ ನಾನೊಂದು ಬೆಲ್ಲ. ನಮ್ಮ ನೋಡಿ ಕುಂತಿದ್ದ ಜನ ಸೋರಿಸ್ಲಿ ಜೋಲ. ಸೊಂಟ ಹಿಡಿದು ಕುಣಿದಾಡು, ಹಗಲೆಲ್ಲ ನನ್ನ ಪ್ರೀತಿಯ ಹಾಡು, ಕೇಳು ನನ್ನ ಪ್ರೀತಿಯನಲ್ಲ. ಚಲವಿನ ನಿಮ್ಮ ಅಪ್ಪನ ಮರ್ಯಾದೆ ಕಳೆದಿ ಏ ಕಬರಿಗೆ ಅಡಿ. ಯಾಕೆ ಬೇ ಅಳಕತ್ತಿ? ಮತ್ತೇನ್ ಮಾಡ್ಲಿ, ನೀನೇಗರ ಹೊಡೆದಿಲ್ಲ. ಹಾ ಇರಲಿ, ಇಂಥ ಬದ್ಮಾಸ್ ನನ್ನ ಮಕ್ಕಳು ಜೋಡ ಕುಣಿದ್ಯಾಡ್ದು ಜಿಗ್ದ್ಯಾಡು ಮಾಡಕ್ ಹೋಗ್ಬೇಡ.
ನೋಡ್ರಿ ಮಾಮಾರ ನಿಮ್ಮ ಮಗಳ ಭಾಳ ಒಳ್ಳೆಕದಾಳ್ರಿ. ಲೇ ಮಗನ ನಿನಗೆ ಯಾವ ಮಾಮ ಅದೀನಿ ಲೇ ಅಣ್ಣ. ಅಲ್ಲಿನ ಮದುವೆ ಮಾಡ್ಕೊಳಕ್ ರೆಡಿ ಆಗಿನ್ರಿ ಅದಕ್ಕೆ ಅಂದಿನ್ರಿ. ಅಪ್ಪ ನೀವು ಒಪ್ಪಿದ್ರೆ ಅಷ್ಟ ಮದ್ವೆ ಆಕ್ಕೇವೆ. ಇರ್ಲಿ ತಮ್ಮ, ಈಗ ತಮ್ಮ ನೀ ಮನೆಗೆ ನಡಿ, ನಾನು ಒಂದು ವಿಚಾರ ಮಾಡಿ ಹೇಳ್ತೀನಿ. ಓಕೆ ಬಾಯ್ ಬಾಯ್. ಅಲ್ಲಿ ನೋಡ್ರಿ ಪಾಟೀಲ್ರ, ಕೈಯಾಗ ಅರಗಾಯದ ಬ್ಯಾಟಿ ಬರಾಕತ್ತೈತಿ. ನಿಮ್ಮ ಬಂದೂಕ್ನ್ಯಾಗ ಗುಂಡ್ ಹಾಕ್ರಿ, ಸಿಟ್ಟಿಲೆ ಬಟನ್ ಹೊಡೆದ್ರ ಆ ಮಗ ಗುಣವಂತ ಸುಟ್ಕೊಂಡ ಹೋಗಿರ್ಬೇಕು. ನಿಂತಿಗೋ ಗುಣವಂತ. ಏ ತಮ್ಮ, ನಮ್ಮ ಪಾಟೀಲ್ರು ಒದರತ್ತಾರ ಹಂಗ ಹೊಂಟಿಲ್ಲ. ಹೇಸಿಗೆ ಕಂಡು ದೂರಾಯ್ದು ಹೋಗ್ಬೇಕಲ್ರಿ ಶೆಟ್ಟಿ ಅವ್ರಿ, ಅದಕ್ಕೆ ಹೊಂಟಿದ್ದೆ. ನಮ್ಮ ಪಾಟೀಲ್ರನ ಅಂದ್ರ ನಮ್ಮ ಪಾಟೀಲ್ರೇನು ಹೇಸಿಗೆ ಅಂತಿದ್ದೇನ? ಪಾಟೀಲ್ರ ನಿಮ್ಮ ಬಂದೂಕ್ನ್ಯಾಗ ಗುಂಡ್ ಹಾಕ್ರಿ, ಈ ಮಗ ಗುಣವಂತ ಸುಟ್ಕೊಂಡ ಹೋಗಿರ್ಬೇಕ. ಲೇ ಶೆಟ್ಟಿ, ಈ ಗುಣವಂತ ಸುಟ್ಟುಕೊಂಡು ಹೋದರೂ ಏನೋ ಪ್ರಯೋಜನ ಇಲ್ಲ. ಈ ಗುಣವಂತ ನಮ್ಮ ಕಣ್ಣು ಎದುರಿಗಿದ್ದರು ಸತ್ತಂತಿರಬೇಕು. ಲೇ ಗುಣವಂತ, ನಮ್ಮ ಹಣವನ್ನು ಕೊಟ್ಟು ಬಿಡಲೇ. ನೋಡಿ ಪಡಲರೆ, ಹಣ ಕೇಳೋಕ್ಕೂ ಒಂದು ಇತಿ ಮಿತಿ ಇದೆ. ಹಣ ಕೊಟ್ಟರೆ ಹಾಗೆ ಕೊಟ್ಟಿಲ್ಲ. ನಮ್ಮ ಮನೆಯ ಕಾಗದ ಪತ್ರವನ್ನು ಕೊಟ್ಟು ಹೋಗಿದ್ದೇನೆ. ಇಷ್ಟೆಲ್ಲ ಹೇಳೋನು ನಮ್ಮ ಹಣ ನಿನ್ನ ಹತ್ರ ಏಕೆ ಇಟ್ಟುಕೊಂಡಿದ್ದೀಯಾ? ನೀವು ಹೊಡಿಬೇಕು ಆಮೇಲೆ. ನನ್ನ ಕೆನ್ನೆಗೆ ಹೊಡೆಯಲ್ಲ, ನನ್ನ ತಮ್ಮಂದಿರ ಮುಂದೆ ಹೇಳಿದರೆ ನನ್ನ ಕೆನ್ನೆ ಮುಟ್ಟಿದ ನಿನ್ನ ಕೈಯನ್ನೇ ಕತ್ತರಿಸಿ ರಕ್ತ ಕುಡಿಯದೆ ಬಿಡವರಲ್ಲ ನನ್ನ ತಮ್ಮಂದಿರು. ಹುಲಿ ಅಂತ ತಮ್ಮಂದಿರು, ನಿನ್ನ ತಮ್ಮಂದಿರು ಹುಲಿ ಅಂತಾದರೆ ಅಂತ ಹುಲಿಯನ್ನು ಹಿಡಿದು ಬತ್ತಿ ಕಲಿಸುವ ಅಸ್ತ್ರ ಈ ಪಾಟೀಲನ ಕೈಯಲ್ಲಿದೆ. ಕರ್ಲೆ ನಿನ್ನ ತಮ್ಮಂದಿರನ್ನ. ಏ ಪಾಟೀಲ, ಒಳ್ಳೆ ಮಾತಿನಿಂದ ಎತ್ತಿದ ಕೈಯನ್ನು ಕೆಳಗಿಳಿಸು, ಇಲ್ಲ ಮೇಲಿದೆ ಎತ್ತಿದ ಕೈಯನ್ನು ಕತ್ತರಿಸಿ ಬೀಳಿಸಲೇ ನೆಲಕ್ಕೆ. ನೆಲಕ್ಕೆ ಕೈ ಕತ್ತರಿಸುವೆ ಅಂದ್ಯಾ? ಈ ಪಾಟೀಲ ಕೈ ಅಂದರೆ ಏನು ತಿಳಿದಿರುವೆಯಾ? ನಾನು ನಿನ್ನಂತರಿಗೆ ಅದರುವುದುಂಟೆ, ಅದು ಎಂದಿಗೂ ಸಾಧ್ಯವಿಲ್ಲ. ಸಾಧ್ಯವಿಲ್ಲ, ಸಾಧ್ಯವಿಲ್ಲ ಎಂದು ಸೊಕ್ಕಿನಿಂದ ಮಾತನಾಡಿದರೆ ಈ ಕ್ಷಣವೇ ಕಳಚಿ ಬೀಳುವುದು ನಿನ್ನ ರುಂಡ. ಇದುವರೆಗೂ ಈ ವಿಷ್ಣುಗೆ ಎಲ್ಲಿವರೆಗೂ ಮಾಡಿದ್ದು ತಪ್ಪಾಯ್ತಂದು ನನ್ನ ಅಣ್ಣನಲ್ಲಿ ಕ್ಷಮೆ ಕೇಳುವೆ, ಇಲ್ಲ ನಿನ್ನ ರಕ್ತದಿಂದ ಪಾದ ತೊಳೆಯುವೆ. ತಮ್ಮ, ಅವರು ಕೆಟ್ಟವರಾದರೆ ನಾವು ಕೆಟ್ಟವರಾಗುವುದು ಬೇಡ. ಹಡೆದು ದೊಡ್ಡವರಾದರೂ ಆಗಲಿ ಬಿಡು. ಸಾಧ್ಯವಿಲ್ಲಣ್ಣ, ನೀನೀಗ ಅವರ ಹೆಸರು ಹೇಳಿದರೆ ಸರಿ, ಇಲ್ಲ ನಾನೇ ಮುಂದೆ ನಿಂತು ಇವರಿಬ್ಬರ ಕೆನ್ನೆಗೆ ಬಾರಿಸಬೇಕಾಗುತ್ತದೆ. ಹೇಳಣ್ಣ, ನಿನ್ನ ಕೆನ್ನೆಯನ್ನು ಮುಟ್ಟಿದ ಪಾಪಿ ಯಾರು? ತಮ್ಮ ವಿಷ್ಣು ಹೋಗಲಿ ಬಿಡು. ಪಡೆದರೆ ಎಚ್ಚರ ತಪ್ಪಿದ ನೀವು ಇನ್ನು ಮುಂದಾದರೂ ಎಚ್ಚರಗೊಳ್ಳಿರಿ. ಬಾ ತಮ್ಮ, ಹೋಗೋಣ. ಲೇ ಗುಣವಂತ, ಈ ಪಾಟೀಲನಿಗೆ ಎಚ್ಚರಿಕೆ ಮಾತನ್ನು ಕೊಟ್ಟೋದ್ಯಾ? ನಾಳೆ ನಿಮ್ಮನ್ನು ಈ ಊರಿಂದಲೂ ಹೊರ ಹಾಕಬೇಕು. ಪಾಟೀಲ್ರ, ನೀವು ಏನು ತಿಳ್ಕೊಂಡಿರಲ್ಲ, ಏನು ತಿಳ್ಕೊಂಡಿರಿ 2 ದಿನದಾಗ ಮಾಡಿ ಮುಗಿಸ್ಬಿಡ್ರಿ. ಲೇ ಶೆಟ್ಟಿ, 2 ದಿನ ಬೇಕೆ? ಇವತ್ತೇ ಅವರನ್ನು ಈ ಊರಿನಿಂದಲೂ ಹೊರ ಹಾಕಲು ಪ್ಲಾನ್ ಮಾಡ್ತೇನೆ. ಕಾಪಾಡುವ ಮಾತಾಯಿ, ನಾಳೆ ನನ್ನ ತಮ್ಮ ಪೊಲೀಸ್ ಇಂಟರ್ವ್ಯೂಗೆ ಹೊರಟಿದ್ದಾನೆ. ಅವನಿಗೆ ಯಾವ ಆತಂಕ ಬರದಂತೆ ಆಶೀರ್ವದಿಸಬೇಕಾ ಮಾತಾಯಿ? ಹಾ ಕಿರಣ್, ತಾಯಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದುಕೋ ಬಾ. ಅಕ್ಕ, ಈ ತಾಯಿ ಎಲ್ಲರಿಗೂ ದೇವತೆ ಆದರೆ ನನಗೆ ಮಾತ್ರ ನೀನೇ ದೇವತೆ. ನೀನೇ ಆಶೀರ್ವಾದ ಮಾಡಮ್ಮ ಈ ನಿನ್ನ ತಂದೆ. ಹುಚ್ಚಪ್ಪ, ಜನ್ಮ ಕೊಟ್ಟ ತಾಯಿಗೆ ನನ್ನನ್ನು ಹೋಲಿಸಬೇಡ. ಆ ನಮ್ಮ ತಾಯಿ ಇದ್ದರೆ ಇನ್ನೂ ನಿನ್ನನ್ನು ಎಷ್ಟು ಪ್ರೀತಿ ತೋರಿಸಿ ಜೋಪಾನ ಮಾಡುತ್ತಿದ್ದಳೋ ಏನೋ. ಇಲ್ಲಕ್ಕ, ಎತ್ತ ತಂದೆ ತಾಯಿಗಳಿದ್ದರು ನನ್ನನ್ನು ಇಷ್ಟು ಜವಾಬ್ದಾರಿ ವಹಿಸಿ ಜೋಪಾನ ಮಾಡುತ್ತಿರಲಿಲ್ಲಕ್ಕ. ನನಗೆ ಇನ್ನೊಂದು ಜನ್ಮ ಇದ್ದರೆ ನೀನೇ ನನ್ನ ತಾಯಿಯಾಗಿ
ಮಗನಾಗಿ ಹುಟ್ಟಿ ಬರುವೆನಕ್ಕ. ಕಿರಣ್, ಅಂತ ದೊಡ್ಡ ಮಾತು ನನಗೆ ಕಪ್ಪ. ನಾಳೆ ನೀನು ಬೆಳಗ್ಗೆ ಬೇಗನೆ ಹೋಗಬೇಕು. ಅದಕ್ಕೆ ಅಡುಗೆ ಸಿದ್ಧ ಮಾಡುತ್ತೇನೆ, ಬಾ. ಯಾರ್ಲೇವ್ ನನ್ನ ಮಕ್ಕಳನ್ನು ಹಾದು ಹೋಗುವ ಮಗನೇ? ಆಯ್ದು ಆಯ್ದು ಹೋಗಲು ಬಂದಿಲ್ಲ ಕಿರಣ್, ಹತ್ತಿಕೊಂಡು ಹೋಗಲು ಬಂದಿರುವೆ ಈ ಚಲುವೆಯನ್ನು. ಏನಂದಿಲೇ ಮಗನೇ ಚರಣ ರಾಜ? ಕಿರಣ್, ಬೇಡಪ್ಪ, ಬಾ ಹೋಗೋಣ. ಹೋಗೋಣ. ಆಶಾ, ನಿನ್ನನ್ನು ನೋಡಲು ಆದ್ರೂ ಪಟ್ಟು ಬಂದೆ, ನಿನ್ನನ್ನು ಮುದ್ದಾಡಿಸಬೇಕೆಂದು. ನೋಡಿ, ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ನೀವು ಕೊಟ್ಟ ಸಾಲವನ್ನು ತೀರಿಸಿದ್ದೇವೆ. ಮತ್ತೇಕೆ ನಮ್ಮನ್ನು ಕಾಡುತ್ತಿರುವಿರಿ? ಬಿಟ್ಟು ಬಿಡಿ ನಮ್ಮನ್ನು. ಆಶಾ, ನಿನ್ನನ್ನು ಬಿಡು ಎಂದು ನನ್ನ ಆತ್ಮ ಹೇಳುತ್ತದೆ. ಬಟ್ ನನ್ನ 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 ಮನಸ್ಸು ಒಪ್ಪುತ್ತಿಲ್ಲ. ಇವತ್ತು ಒಂದೇ ಒಂದು ದಿನ ನೀನು ನನಗೆ ಶರವಹಿಸಿದರೆ ಸಾಕು. ನೀವಿಬ್ಬರು ಜೀವನ ಪೂರ್ತಿ ಸುಖವಾಗಿರಬಹುದು. ಏನಂದಿಲೇ ಎಸಿ ರಕ್ತ ಕುಟ್ಟಿದ ಕೆಟ್ಟ ಮಗನೇ? ನನ್ನ ಕಳು ನಿನಗೆ ಶರಗು ಹಾಸಬೇಕೆ? ನಿನಗೆ ಅಷ್ಟೊಂದು ಕಾಮದ ಒತ್ತಡವಿದ್ದರೆ ನಿನ್ನ ಮನೆಯಲ್ಲಿರುವ ಅಕ್ಕ ತಂಗಿಯರೊಡನೆ ಮಲಗಿ ತೀರಿಸಿಕೋ. ಲೆಕ್ಕಿರಣ, ಈ ಚರಣ ಒಂದು ಸರಿ ಕಣ್ಣಾಡಿಸಲು ಸಾಕು. ಕಣ್ಣಿಗೆ ಕುಕ್ಕುವ ಹೆಣ್ಣೆ ನನ್ನ ಮುಂದೆ ಸಾಲಾಗಿ ನಿಂತಿರುವಾಗ ಈಗ ಜೀವಕ್ಕೆ ಮಂಗಳವಾಡಿ ನಿನ್ನ ಕಣ್ಣನ್ನು ಮುದ್ದಾಡಿಸ ಬಿಡುವನಲ್ಲ ಈ ಚರಣ. ಬಾರಣ ಬಣ್ಣದ ಜಿಂಕೆ. ಚರಣ್, ಕಂಡ ಹೆಣ್ಣಿನ ರುಚಿ ನೋಡುತ್ತೇನೆಂದು ಬಂದರೆ ಹುಚ್ಚು ನಾಯಿಗೆ ಚಪ್ಪಲಿಯಿಂದ ಬಡಿದು ಸಾಯಿಸಿದ ಹಾಗೆ ನಿನ್ನನ್ನು ಚಪ್ಪಲಿಯಿಂದ ಬಡಿದು ಸಾಯಿಸಬೇಕಾಗುತ್ತದೆ. ಎಚ್ಚರ. ಲೇ ಆಶಾ, ನನಗೆ ಎಚ್ಚರ ಎನ್ನುತ್ತಿರುವೆ. ಇವತ್ತು ನನಗೆ ಎಚ್ಚರ ಎನ್ನುತ್ತಿರುವೆ ಹುಚ್ಚು ಎಣ್ಣೆ. ಇವತ್ತು ನಿನ್ನನ್ನು ಗುಂಡುಕ್ಕಿ ಕೊಲೆ ಮಾಡದೆ ಬಿಡೋನಲ್ಲ ಈ ಚರಣ್. ಅಯ್ಯೋ, ಯಾರಾದರೂ? ಅಯ್ಯೋ, ಅಮ್ಮ, ತಮ್ಮ. ಅತ್ತಿಗೆ ಅತ್ತಿಗೆ. ಯಾರು? ಓಹೋ, ವರ್ಧನ್, ಬಾರಪ್ಪ ಮೈದುನ. ಅತ್ತಿಗೆ ಅಣ್ಣ ಮನೆಯಲ್ಲವೇ? ಇದ್ದಾರಪ್ಪ, ಒಳಗಡೆ ಸ್ನಾನ ಮಾಡುತ್ತಿದ್ದಾರೆ. ಹಾ, ಆ ಆಶಾಳನ್ನು ಯಾರು ಕೊಲೆ ಮಾಡಿದ್ದಾರೆ ಎಂದು ಹೇಳುತ್ತೀಯಾ? ಇನ್ನೂ ಇಲ್ಲ ಅತ್ತಿಗೆ, ಯಾರು ಕೊಲೆ ಮಾಡಿದ್ದಾರೆಂದು ಗೊತ್ತಿಲ್ಲ. ಅವರನ್ನು ಒಂದು ದಿನ ಕಂಡು ಹಿಡಿದು ಒದ್ದು ಒಳಗೆ ಹಾಕುತ್ತೇನೆ ಅತ್ತಿಗೆ. ನೋಡಪ್ಪ, ಈ ಸಮಾಜದಲ್ಲಿ ಒಳ್ಳೆಯದವರಿಗೆ ಕಾಲವಿಲ್ಲ. ಪಾಪ ಬಡವರಾದರೂ ಸಮಾಜಕ್ಕೆ ಬೇಡವಾಗದ ಜೀವನ ನಡೆಸಿದ ಆ ಆಶಾ ಕಿರಣರ ಬದುಕಿಗೆ ಬೆಂಕಿ ಇಟ್ಟು ಬಿಟ್ಟರು ಪಾಪಿಷ್ಟರು. ನೋಡುತ್ತಮ್ಮ, ಆ ಆಶಾಳನ್ನು ಕೊಲೆ ಮಾಡಿದ ಪಾಪಿಯನ್ನು ಕಂಡು ಹಿಡಿದರೆ ಸರ್ಕಾರವು ಸತ್ಯದ ಸಿಂಹ ಎಂದು ಬಿರುದು ಪಡೆದಿದ್ದಕ್ಕೂ ಸಾರ್ಥಕವಾಗುತ್ತದೆ. ಅಣ್ಣ, ನಿಮ್ಮ ಮಾತಿನಂತೆ ಸಿರಿತನದ ಸಾಬೇದಾರನಂತೆ ಮರೆಯುತ್ತಿರುವ ಆ ದುಷ್ಟರನ್ನು ಸಂಹಾರ ಮಾಡಿ ಮಹಾತ್ಮ ಗಾಂಧಿ ಕಂಡ ಕನಸನ್ನು ನನಸ ಮಾಡೇ ಮಾಡುತ್ತೇನಣ್ಣ. ತಮ್ಮ, ನಿನ್ನ ಒಂದೊಂದು ಮಾತಿಗೂ ಆ ಸತ್ಯ ಹರಿಶ್ಚಂದ್ರನೇ ನಮ್ಮ ಮನೆಯಲ್ಲಿ ಹುಟ್ಟು ಬಂದಂತಾಯುತ್ತದೆ. ಅತ್ತಿಗೆ, ನೀವು ಅಣ್ಣನನ್ನು ಕರೆದುಕೊಂಡು ಊಟ ಮಾಡಿ. ಅಣ್ಣ ನನಗೆ ಆಶೀರ್ವಾದ ಮಾಡಿ. ಹೋಗಿ ಬಾತಮ್ಮ, ಆ ಕೊಲೆಗಾರನನ್ನು ಪತ್ತೆ ಹಚ್ಚು. ರೀ, ಆ ಆಶಾಳನ್ನು ಯಾರು ಕೊಲೆ ಮಾಡಿದ್ದಾರೆಂದು ಹೇಳುತ್ತೀರಾ? ಪವಿತ್ರ, ನನಗ್ಯಾಕೋ ಈ ಊರಿನ ಪಾಡಲರ ಮೇಲೆ ಸಂಶಯ ಬರುತ್ತಿದೆ. ಕರೆಕ್ಟ್. ನೀನು ತಿಳಿದುಕೊಂಡ ಹಾಗೆ ಆ ಆಶಾಳನ್ನು ಕೊಲೆ ಮಾಡಿದ್ದು ಬೇರೆ ಯಾರೂ ಅಲ್ಲ, ನಾನೇ. ನೀವೇಕೆ ನನ್ನ ಮನೆಗೆ ಬಂದಿರಿ? ನನ್ನ ಮನೆಗೆ ಯಾವುದು ಕೊಡುತ್ತ ನಿನ್ನ ಮನೆ? ಈ ನಿನ್ನ ಮನೆ ನಿನ್ನಿಂದ ದೂರವಾಯಿತು. ಈಗ ಈ ಮನೆ ಪಾಟೀಲನ ಮನೆ. ನೋಡಿ ಪಡೆದರೆ, ಈ ಊರಿನ ಜನ
ಜನರ ಮುಂದೆ ನನ್ನ ಮರ್ಯಾದೆ ಕಳೆಯಬೇಡಿ, ನಿಮಗೆ ಕೈ ಮುಗಿದು ಕೇಳುತ್ತೇನೆ. ಲೇ ಗುಣವಂತ, ಒಳ್ಳೆಯ ಮಾತಿನಿಂದ ಈ ಮನೆಯನ್ನ ಬಿಟ್ಟು ಹೊರಟೋಗಲೇ. ಪಾಟೀಲರೇ, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇವೆ. ನಮ್ಮನ್ನು ಈ ಮನೆ ಬಿಟ್ಟು ಹೊರ ಹಾಕಬೇಡಿ. ತಕ್ಷಣವೇ ನಿಮ್ಮ ಹಣವನ್ನು ಕೊಡುತ್ತೇವೆ. ಲೇ ಗುಣವಂತ, ನೀವು ಏನು ಹೇಳೋದ್ರ ಕೇಳೋಲ್ಲ ಈ ಪಾಟೀಲ್. ಇದು ಈಗಲೇ ಈ ಮನೆಯನ್ನ ಬಿಟ್ಟು ಹೊರಟೋಗಲೇ ಮಗನೇ. ನಡೆಯಿರಿ ಸ್ವಾಮಿ, ಬೇಗ ಈ ವಿಷಯವನ್ನು ನನ್ನ ಮೈದುನರಿಗೆ ತಿಳಿಸೋಣ. ಪಾಟೀಲ್ರೇ, ವಿಷ್ಣು ಹೊತ್ತು ಬಂದಿದ್ದಾರೆ, ಹೋಗು ನಡ್ರಿ. ನಡಿ ಶೆಟ್ಟಿ, ಈ ಗುಣವಂತ ಮನೆಗೆ ಬೀಗ ಹಾಕಿ ಸಂತೋಷ ಪಡೋಣ. ವರ್ಧನ, ಓಹೋ, ಯಾರು ಅಣ್ಣ? ಯಾವಾಗ ಬಂದೆ ಊರಿಂದ? ಇದೀಗ ಬಂದಿ. ಊರಿನಲ್ಲಿ ಬೇರೆ ವಿಷಯ ಕೇಳಿದೆ, ಅದು ನಿಜಾನ? ಯಾವುದು ಆ ಅಸಲ ವಿಷಯವೇ? ಹೌದು, ಅವಳನ್ನು ಯಾಕೋ ಕೊಲೆ ಮಾಡಿದಾರಂತೆ. ಯಾರು ಕೊಲೆ ಮಾಡಿದ್ದಾರೆಂದು ಗೊತ್ತಿಲ್ಲ. ವರ್ಧನ, ನೀನು ಸತ್ಯದ ಸಿಪಾಯಿ ಆಗಿದ್ದರೆ ಇನ್ನು 6 ತಾಸಿನೊಳಗೆ ಆ ಕೊಲೆ ಮಾಡಿದವರನ್ನು ಕಂಡು ಹಿಡಿ. ಅಂದಾಗ ನನ್ನ ತಮ್ಮನಾಗಿ ಹುಟ್ಟಿ ಬಂದಿದ್ದಕ್ಕೂ ಸಾರ್ಥಕ. ವಿಷ್ಣು, ವರ್ಧನ, ಅಣ್ಣ, ಏನಾಯ್ತಣ್ಣ? ಯಾವ ಬಾಯಿಂದ ಹೇಳಲಿ ತಮ್ಮಂದಿರ? ನಿಮ್ಮ ಅತ್ತಿಗೆಯನ್ನು, ನನ್ನ ಅತ್ತಿಗೆಯನ್ನು ಹೇಳಣ್ಣ. ಮುಂದೆ ಏನಾಯಿತು? ಆ ಚರಣ್ ಪಾಟೀಲರು ಹೊತ್ತಿಕೊಂಡು ಹೋದರು ತಮ್ಮಂದಿರ, ಹೊತ್ತುಕೊಂಡು ಹೋದರು. ಏ ಚರಣ್ ಪಾಟೀಲ, ಸಿಡ್ದಾದ ಶಿವದ ಗಂಡು, ಉರಿಯುವ ಕಿಚ್ಚಿನ ಗಂಡನದ ಈ ವಿಷ್ಣು ವರ್ಧನ ಮನೆಗೆ ಬಂದು ನನ್ನ ಅತ್ತಿಗೆಯನ್ನು ಹೊತ್ತು ಎಷ್ಟು ಧೈರ್ಯ ಬಂತ? ಈ ಮಕ್ಕಳು ಇರಬಾರದು. ಅಣ್ಣ, ಬೇಡಣ್ಣ, ಅವರನ್ನು ಕೊಲೆ ಮಾಡಿ ನೀನು ಅಪರಾಧ ಸ್ಥಾನಕ್ಕೆ ನಿಲ್ಲಬೇಡ. ಒಟ್ಟಿನ ಮೇಲೆ ಕಾನೂನು ಅವರಿಗೆ ಚೌಕಟ್ಟಿನ ಮೇಲೆ ಶಿಕ್ಷೆಯನ್ನು ಕೊಡುತ್ತದೆ. ನೋಡಿ ವರ್ಧನ, ಕಾನೂನು ಕುಳಿತುಕೊಳ್ಳುವ ಸಮಯ ಅಲ್ಲ. ಕೆಟ್ಟ ಕೆಲಸವನ್ನು ಮಾಡಿ ದೊಡ್ಡರನಿಸಿಕೊಂಡ ಆ ನರರಾಕ್ಷಸರ ನೆರವನ್ನು ತೆಗೆದು ಹಾಕೋಣ ಬಾ. ತಮ್ಮ, ಇನ್ನೊಂದು ತಾಸಿನಲ್ಲಿ ಆ ಚರಣ್ ಪಾಟೀಲರು ಸತ್ತರೆಂದು ನನ್ನ ಕಿವಿಗೆ ಮುಟ್ಟಬೇಕು. ಇದೇ ನಿಮ್ಮ ಅಣ್ಣನ ಕೊನೆಯ ಆಜ್ಞೆ. ಆಯ್ತಣ್ಣ, ನಿಮ್ಮ ಆಜ್ಞೆ ಈ ತಮ್ಮನ ಪ್ರತಿಜ್ಞೆ ಮಾಡಿ ಹೇಳುತ್ತೇನೆ. ಅವರು ಎಲ್ಲೇ ಅಡಿಗೆ ಕುಳಿತಿದ್ರು ಅವರು ಒಂದೊಂದು ಅವಯವಗಳನ್ನು ಕಳೆದು ಹಾಕಿ ಈ ನಾಟಕಿ ಅಂತ ಹೇಳುತ್ತೇನೆ. ಅಣ್ಣನ ಆಜ್ಞೆ, ತಮ್ಮನ ಪ್ರತಿಜ್ಞೆ. ಅಣ್ಣನ ಆಜ್ಞೆ, ತಮ್ಮನ ಪ್ರತಿಜ್ಞೆ ಪ್ರಪಂಚಕ್ಕೆ ತಿಳಿಯಬೇಕು. ಮೊದಲು ನಿಮ್ಮ ಅತ್ತಿಗೆಯನ್ನು ಬಿಡಿಸಿ ಆಮೇಲೆ ಅವರಿಬ್ಬರನ್ನು ಸಂಹಾರ ಮಾಡೋಣ ಬನ್ನಿ. ಅಲ್ಲ, ನಾನು ಇಷ್ಟು ದಿನ ಆಯ್ತು ನೀನು ಕೂಡ ಕೂಡಿ ಆಡಾಕತ್ತಿ. ಊರಾಗಿನ ಜನ ಎಲ್ಲ ತಿಪ್ಪಶೆಟ್ಟಿ ಮಗನ ಮಲ್ಲಿ ಆ ಮಲ್ಯಾನ್ ಕೂಡ ಅದ ಅಂತ ಹೇಳಾಕತ್ತೈತಿ. ಅಂದ್ರ ನೀ ಮದುವೆ ಆಗ ಒಪ್ಪಿಕೋ. ಅಂದ್ರ ನೀ ನನ್ನ ಕೋಳಿ ತಾಳಿ ಕಟ್ಟಕ್ ತಯಾರದಿ ಅನ್ಬಾ. ತಯಾರಷ್ಟ ಅಲ್ಲ ಹುಡುಗಿ, ಪಟ್ಟಣ ಈಗ ಒಪ್ಪಿಗೆ ಕೊಟ್ಟಂದ್ರ ಈಗ ಹೋಗಿ ಒಂದು ಜೊತೆ ತಾಳಿ ತರ್ತೀನಿ. ಆಯ್ತ್ ಮಲ್ಲು, ನಿನ್ ಮದ್ವೆ ಆಗಕ್ಕ ನನ್ಗೆ ಒಪ್ಪಿಗೆ ಐತಿ. ಆದ್ರ ಒಪ್ಪವಲ್ಲ. ನೋಡ ಹುಡುಗಿ, ನಿಮ್ಮ ಅಪ್ಪನ ಒಪ್ಪಿ ಅಂತ ಕೂತ್ರ ನೀ ಅಕ್ಕಿ ಮುದುಕಿನೂ ಅಕ್ಕಿ. ಈಗ ವಯಸ್ಸೈತಿ, ಪಟ್ಟಣ ಒಪ್ಪಿಕೋ. ಆಯ್ತ್ ಮಲ್ಲು, ನೀ ಯಾವಾಗ ನನ್ ಮದ್ವೆ ಆಕಿ ನನ್ ಮ್ಯಾಗ ನಾನು ನಿನ್ ಮದ್ವೆ ಆಗಾಕ ಒಪ್ಕೊಂದಿನಿ. ಏನ್ ನನ್ನ ಮದುವೆ ಆಗ್ತಿ? ಮತ್ತೆ ಆಗ್ತದ ಹೊಡಿ ಒಂದು ಡ್ಯಾನ್ಸ್. ಬೇಗ ಹೋಗಿ ತಗೊಂಡ್ ಬಾ ತಾಳಿನ, ನಾಳೆ ಆಗೋಣ ಮದ್ವೆನ. ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀನಗತಿ. ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀನಗತಿ. ಓಡಿ ಹಿಡಿದನ ಮಧುವಾಗ ಹೊಡೆದಿದ್ದ ನಿನ್ನ ಗಿಟಿಕಾಗ ಮನಸಾಕ ನಿನ್ನನಾಗ. ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀನಗತಿ. ನನ್ನ ನೋಡಿ ನೀನಗತಿ. ನನ್ನ ನೋಡಿ ನೀನಗತಿ. ಈ ಅಣ್ಣನ ಆಜ್ಞೆ ತಮ್ಮನ ಪ್ರತಿಜ್ಞೆ ಎಂಬ ನಾಟಕವನ್ನ
ಬಾ ಗುಣವಂತ ಬಾ. ನಿನ್ನ ಹೆಂಡತಿಯನ್ನು ಎಲ್ಲಿ ಇಟ್ಟಿಲ್ಲ, ನಮ್ಮ ಹತ್ತಿರನೇ ಇದ್ದಾಳೆ. ಅವಳಿಗೆ ಏನೂ ಮಾಡಲಿಲ್ಲ. ನಿನ್ನ ಶೂರ ಸಿಂಧೂರ ಎಂದು ಹೇಳುವ ನಿನ್ನ ತಮ್ಮಂದಿರ ಎದುರಿಗೆ ನಿನ್ನ ಹೆಂಡತಿಯನ್ನು ಚರಣ್ ಪಾಟೀಲ್, ನಿಮ್ಮಂತ ಖಳನಾಯಕರಿಗೆ ಕತ್ತರಿಸಿ ಹಾಕೋದೋಸ್ಕರ ಬರುವರು ನನ್ನ ತಮ್ಮಂದಿರು. ತೋರಿಸಲ್ಲ ನನ್ನ ಮಡದಿಯನ್ನು. ಓಕೆ ಓಕೆ ಬಾ ಪವಿತ್ರ, ನಿನಗೋಸ್ಕರ ನಿನ್ನ ಗಂಡ ಕಾಯುತ್ತಿದ್ದಾನೆ. ಅವನ ಮುಂದೆ ನಿನ್ನನ್ನು ಮುಟ್ಟಿ ಆನಂದಿಸುವೆ. ಬಾರಲೇ ಮುಂದಕ್ಕೆ. ಲೇ ಚರಣ, ನನ್ನ ಅತ್ತಿಗೆಯನ್ನು ಮುಟ್ಟಿದ್ಯಾ ಮಗನೇ? ಈ ನಿನ್ನ ಕೈಯನ್ನು ಕತ್ತರಿಸಿ ಹಾಕದೆ ಬಿಡಲಾರೆ ಮಗನೇ. ವಿಷ್ಣು, ಬೇಗ ಕಡಿದು ಹಾಕಪ್ಪ ಇವರಿಬ್ಬರ ರುಂಡವನ್ನು. ಲೇಖನು ಅಂತ ನಿನ್ನ ಕಡೆದು ಹಾಕೊಂದು ಆಗ್ದೆ ಮಾಡಿದ ತಕ್ಷಣ ನಿನ್ನ ತಮ್ಮ ಕಡೆದು ಹಾಕೋದಕ್ಕೆ ಪ್ರತಿಜ್ಞೆ ಮಾಡುತ್ತಾನೇನು? ಶೆಟ್ಟಿ, ತೆಗೆ ಹಗ್ಗವನ್ನು ಕಟ್ಟು ಈ ಕಂಬಕ್ಕೆ. ಯಪ್ಪ, ನನಗೇನು ಮಾಡಬೇಡ್ರಿಪ್ಪ. ಇದ್ರೆ ಇವ್ರು ಸವಾಸ್ಕ ಹೋಗುದು ನನ್ನ ಲೇ ಶೆಟ್ಟಿ, ನನ್ನನ್ನು ಕಟ್ಟಲು ಒಂದೇ ಒಂದು ಹೆಜ್ಜೆ ಮುಂದಿಟ್ಟರೆ ನಿನ್ನ ಪ್ರಾಣ ಹೋಗುತ್ತದೆ, ಎಚ್ಚರ. ಯಪ್ಪ, ನನಗೇನು ಮಾಡಬೇಡಪ್ಪ. ಇದ್ರೆ ಇವ್ರು ಸವಾಸ್ಕ ಹೋಗುದು ನನ್ನ ಬಿಟ್ಟಿಪ್ಪ. ಲೇ ವಿಷ್ಣು, ನಿನ್ನ ಕೈಯಿಂದ ಆದರೆ ನನ್ನ ಕೈಯಿಂದ ನಿನ್ನ ಅತ್ತಿಗೆಯನ್ನು ಬಿಡಿಸಿಕೊಂಡು ಹೋಗು ಮಗನೇ. ಲೇ ರಾಜ, ನಿಂತಿಕೋ ಮಗನೇ. ಇದುವರೆಗೂ ನಿನ್ನನ್ನು ಜೀವಂತ ಬಿಟ್ಟಿದೆ ದೊಡ್ಡ ತಪ್ಪಾಯ್ತು. ನನ್ನ ಕಣ್ಣ ಮುಂದೆ ನನ್ನ ಅತ್ತಿಗೆಯನ್ನು ಮುಟ್ಟಲು ಹೋಗುತ್ತೀಯಾ? ಕರ್ಲ್ಯಾ ಹೇಳಿ ನನ್ನ ಮಗನೇ. ಲೇ ಪಾಟೀಲ, ಬಾರ್ಲೇ ಅವನನ್ನು ಕಾಪಾಡೋದಕ್ಕೆ. ಸಾಯಿ ಮಗನೇ. ಲೇ ವಿಷ್ಣು, ನನ್ನ ಫ್ರೆಂಡ್ ಚರಣನನ್ನು ಕಡಿದು ಹಾಕದ್ಯಾ? ಈ ಚರಲ್ಲೇ ನಿನ್ನನ್ನು ಗಂಡಕ್ಕೆ ಸಟ್ಟು ಹಾಕುತ್ತೇನೆ. ಲೇ ಪಾಟೀಲ, ಈ ಜಗತ್ತನ್ನೇ ಹೊತ್ತು ಒಯ್ಯುವ ಆ ವಿಷ್ಣುನ ಶಕ್ತಿಯನ್ನು ಹೊಂದಿದ್ದೇನೆ. ಹೇಳು ಮಗನೇ, ಆಶೆಗಳನ್ನು ಕೊಂದಿದ್ದು ಯಾರು? ತಮ್ಮ, ಜೀವಂತ ಬಿಡಬೇಡ. ಒಂದು ವೇಳೆ ಈಗ ಬಿಟ್ಟರೆ ಮತ್ತೆ ಹೇಸಿಗೆ ತಿನ್ನುವ ಕೆಲಸಕ್ಕೆ ಕೈ ಹಾಕದೆ ಬಿಡಲಾರ. ಸಹಸ ಸಿಂಹದಂತೆ ಗುಡುಗು ಹಾಕಿ ಇಂತಹ ಕುಲಘಾತಕರನ್ನು ಸರ್ವನಾಶ ಮಾಡಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಯಾಕೆ ಪಾಟೀಲ ಹಾಗೇಕೆ ನಡುಗುತ್ತಿರುವೆ? ಈಗ ಗೊತ್ತಾಯ್ತಾ ಪ್ರಾಣದ ಬೆಲೆ ಅಂತ? ಈ ಅಣ್ಣನ ಆಸೆ, ತಮ್ಮನ ಪ್ರತಿಜ್ಞೆ, ನಾಟಕದ ಬೆಲೆ ಸಿಗಬೇಕಾದರೆ ನಿಮ್ಮಂತ ಖಳನಾಯಕರು ಉಳಿಯಬಾರದು. ಸಾಯಿ ಮಗನೇ. ಅಮ್ಮ, ತಮ್ಮಂದಿರ, ನಿಮ್ಮಂತ ತಮ್ಮಂದಿರಿಗೆ ತಿನಿಸಿ ಉಣಿಸಿದಕ್ಕೂ ಈಗ ಸಾರ್ಥಕವಾಯಿತು. ಈ ಗುಣವಂತನ ತಮ್ಮಂದಿರು ಹುಲಿಗೆ ಹಾದಿ ಬಿಡಲಾರ ವೀರರು ಎಂದು ಈ ಸಮಾಜಕ್ಕೆ ಹಾಕಿ ಇಂತಹ ಬನ್ನಿ ಎಲ್ಲರೂ ಸೇರಿ ಮಾರುತೇಶ್ವರಿಗೆ ತುಪ್ಪದಿಂದ ದೀಪ ಹಚ್ಚಿ ಬರೋಣ. ನಡೆಯಿರಿ. ಊರಿನ ಹಿರಿಯ ಎಲ್ಲ ಗಣ್ಯ ಮಾನ್ಯರಿಗೂ ಕೂಡ ನಮ್ಮ ಶಾಲೆಯ ವತಿಯಿಂದ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಾವು ಯಾವುದೇ ಒಂದು ನಮ್ಮ ಶಾಲೆಯ ಕಾರ್ಯಕ್ರಮ ಮಾಡಬೇಕಾಗಿತ್ತಂತಂದ್ರೆ ನಾವು ಯಾವುದಕ್ಕೂ ಹಿಂದೆ ಮುಂದೆ ತುಳಿಯಂಗಿಲ್ಲ ರೀ. ಯಾಕಂತಂದ್ರೆ ನಮ್ಮ ನಾಗರದಿನ್ನಿ ಗ್ರಾಮಸ್ಥರು ಏನೂ ಕಡಿಮೆ ಬೀಳಾರ್ದಂಗೆ ನಮಗೆ ಸಹಕಾರವನ್ನು ಕೊಡಾಕತ್ಯಾರ ಅವರು. ಅದಕ್ಕಾಗಿ ಈ ಹೋದ ವರ್ಷ ನಮ್ಗೆ ಈ ನಾಟಕ